ಇಲ್ಲ, ಚಂಚಲ ಇದೆ, ಹೋಗಲಿಕ್ಕೆ ಸಾಧ್ಯ ಇದೆ. ಕ್ಷಿಪ್ರಂ ವಿನಶ್ಯತಿ ಇತ್ಯರ್ಥ. ಹೇಗೆ ಅಲಾತಸ್ಯ ಚಕ್ರಾಕಾರತ್ವ ಭ್ರಮವತ್ ಪರಮಾತ್ಮ ಭೇದ ಭ್ರಮ. ಅಲಾತ ಚಕ್ರಂ ಅಂದರು. ಅಲಾತ ಚಕ್ರ ಅಂದರೆ ಒಂದು ಕಟ್ಟಿಗೆಗೆ ಮುಂದೆ ಅಳವಿ ಸುತ್ತಿ ಎಣ್ಣೆ ಹಾಕಿ ದೀಪ ಹಚ್ಚಿ ಆ ಕಟ್ಟಿಗೆಯನ್ನು ಜೋರಾಗಿ ತಿರುಗಿಸ್ತಾ ಇದ್ರೆ ಒಂದು ದೀಪದ ಚಕ್ರ ಇದ್ದ ಹಾಗೆ ಕಾಣಿಸ್ತದೆ. ದೀಪದ ಚಕ್ರ ಅಲ್ಲ ಅದು, ಕಟ್ಟಿಗೆಗೆ ಒಂದು ದೀಪವನ್ನು ಹಚ್ಚಿದ್ದೇವೆ ಅಷ್ಟೇ, ಚಕ್ರ ಏನಿಲ್ಲ ಅಲ್ಲಿ. ಅಷ್ಟು ವೇಗದಿಂದ ತಿರುಗಿಸ್ತಾ ಇರೋದರಿಂದ ಚಕ್ರ ಕಂಡ ಹಾಗೆ ಕಾಣಿಸ್ತದೆ. ಅದು ಭ್ರಮ. ಅಲ್ಲಿ ಚಕ್ರ ಇರೋದಿಲ್ಲ, ಒಂದೇ ಕೊಳ್ಳೆಯನ್ನು ತಿರುಗಿಸ್ತಿರ್ತೇವೆ ಅಷ್ಟೇ ಹೊರತು ಚಕ್ರ ಇಲ್ಲದಿದ್ದರೂ ಚಕ್ರ ಇದೆ ಅಂತ ತೋರಿಸ್ತದೆ. ಅದು ಭ್ರಮ ಹೋಗೋದಕ್ಕೂ ತಡ ಹಿಡಿಯೋದಿಲ್ಲ. ಕಟ್ಟಿಗೆಯನ್ನು ನಿಂದ್ರಿಸಿಬಿಟ್ರೆ ಭ್ರಮ ಹೋಗಿಬಿಡ್ತದೆ. ಆದರೆ ಕೆಲವು ಭ್ರಮಗಳು ಹೀಗಲ್ಲ. ದಿಗ್ವಿಶೇಷ ಭ್ರಮ. ನನಗೆ ರಾತ್ರಿ ಇದು ಪಶ್ಚಿಮ ಅಂತ ಅನಿಸ್ತದೆ. 10 ಜನ ಹೇಳ್ತಾರೆ ಅಲ್ಲ ಇದು ಪೂರ್ವ. ಹೋಗೋದೇ ಇಲ್ಲ ತಲೆಯಲ್ಲಿ, ಯಾಕೋ ಭ್ರಮ ಬಂದುಬಿಟ್ಟಿರ್ತದೆ. ಬೆಳಿಗ್ಗೆ ಆದ ಮೇಲೆ ಸೂರ್ಯೋದಯ ಆದಮೇಲೆನೇ ಖಾತ್ರಿ ಆಗಬೇಕು, ಹೌದು ಇದು ಪೂರ್ವ ಪಶ್ಚಿಮ ಅಲ್ಲ. ಅಲ್ಲಿವರೆಗೆ 1000 ಜನ 1000 ಹೇಳಿದ್ರು ನಂಬಿಕೆ ಬರೋದಿಲ್ಲ. ಏನೋ ಒಂಥರ ಇವ್ರು ಹೇಳಿದ್ದು ಇರಬಹುದು ಅಂತ ಅನಿಸ್ತದೆ, ಆದ್ರೆ ಅಲ್ಲವೇ ಅಲ್ಲ, ಇದು ಪಶ್ಚಿಮ ಪೂರ್ವನೇ ಅನ್ನೋ ನಿರ್ಣಯಕ್ಕೆ ಸೂರ್ಯೋದಯದವರೆಗೆ ಕಾಯ್ಬೇಕು ನೀವು, ಬೇರೆ ಗತಿನೇ ಇಲ್ಲ ಅದಕ್ಕೆ. ಇಲ್ಲಿ ಹಾಗಲ್ಲ, ಅದನ್ನು ನಿಲ್ಲಿಸಿಬಿಟ್ರೆ ಮುಗಿದೋಯ್ತು, ಭ್ರಮ ಹೋಗ್ಬಿಡ್ತದೆ, ಆ ಕ್ಷಣಕ್ಕೆ ಹೋಗ್ಬೋದು. ಇಲ್ಲಿ ಈ ಕ್ಷಣಕ್ಕೆ ಸೂರ್ಯೋದಯ ಮಾಡಿ ತೋರಿಸ್ತೇನೆ ಅಂದರೆ ಅಷ್ಟು ಜನ ಸತ್ಯಬೋಧರು ಎಲ್ಲಿ ಸಿಗ್ತಾರೆ ನಿಮಗೆ? ಸಿಗೋದಿಲ್ಲ. ಹಾಗಾದರೆ ಬೆಳಿಗ್ಗೆವರೆಗೆ ಕಾಯಬೇಕಷ್ಟೇ, ಬೇರೆ ಗತಿ ಇಲ್ಲ. ಇದರಂತೆ ಚಂದ್ರ ಪ್ರಾದೇಶತ್ವ, ಚಂದ್ರ ಇಷ್ಟೇ ಇದ್ದಾನೆ ಅಂತ ತೋರ್ತದೆ, ಒಂದು ಚೋಟಿದ್ದಾನೆ ಅಂತ ಅನಿಸ್ತದೆ. ನಿಜವಾಗಿ ಚಂದ್ರ ಇದ್ದದ್ದು ಅತ್ಯಂತ ವಿಸ್ತೀರ್ಣವಾಗಿ ಎಷ್ಟು 88,000 ಯೋಜನ ವಿಸ್ತೀರ್ಣನಾಗಿದ್ದಾನೆ ಅಂತ ಶಾಸ್ತ್ರ ಹೇಳುತ್ತದೆ. ಓಹೋ, ಇಷ್ಟು ವಿಸ್ತೀರ್ಣನಾಗಿದ್ದಾನೆ ಅಂತ ಶಾಸ್ತ್ರ ಹೇಳಬಹುದು, ಉಪನ್ಯಾಸ ಮಾಡಬಹುದು, ಏನು ಹೇಳಿದ್ರು ನಮಗೆ ಕಾಣಿಸೋದು ಇಷ್ಟೇ. ನಾವು ಅಲ್ಲಿ ಹೋಗಿ ನೋಡೋವರೆಗೆ ನಮಗೇನದು ವಿಶ್ವಾಸ ಇದೆ ಶಾಸ್ತ್ರದ ಬಗ್ಗೆ. ಆದರೂ ಈ ಭ್ರಮಕ್ಕೆ ಸೋಪಾಧಿಕ ಭ್ರಮ ಅಂತಾರೆ. ಅದು ಭ್ರಮ ಹಾಗೇ ಬರ್ತಿರ್ತದೆ. ಆ ತರಹ ಏನಲ್ಲ ಇದು, ತಲೆ ಕೆಡಿಸಿಕೊಳ್ಳಬೇಡಿ. ಏನೋ ಸ್ಥಾನ ಭೇದದಿಂದ ಭೇದ ಇದೆ ಅಂತ ನಿಮಗೆ ಅನಿಸಿದರೂ ಕೂಡ ಒಳ್ಳೆ ಯುಕ್ತಿಗಳನ್ನು ಕೊಟ್ಟು ಪ್ರಮಾಣಗಳನ್ನು ಕೊಟ್ಟು ಗುರುಗಳು ಹೇಳಿದರೆ ಅಲಾತ ಚಕ್ರ ಭ್ರಮ ಹೇಗೆ ತಿರುಗಿಸುವ ವ್ಯಕ್ತಿ ನಿಲ್ಲಿಸಿದಾಗ ಭ್ರಮ ನಿಂತು ಬಿಡುತ್ತೆ, ಅದರ ಭ್ರಮಣ ನಿಂತರೆ ನಮ್ಮ ತಲೆಯಲ್ಲಿರುವ ಭ್ರಮವೂ ನಿಂತು ಬಿಡುತ್ತದೆ. ಹಾಗೆ ಇಲ್ಲಿಯೂ ಕೂಡ ಗುರುಗಳು ಉಪದೇಶ ಮಾಡಿದ ಕೆಲವೇ ಕ್ಷಣಗಳಲ್ಲಿ ನಮಗೆ ದೇವರ ರೂಪಗಳಲ್ಲಿ ಭೇದ ಇದೆ ಎಂಬ ಭ್ರಮ ನಿಂತು ಬಿಡುತ್ತೆ. ಇದೇನು ಚಂದ್ರನನ್ನ ಚಿಕ್ಕವ ಅಲ್ಪ ಪರಿಮಾಣವುಳ್ಳವ ಅಂತ ತಿಳಿದಂತೆ ಅಥವಾ ಪೂರ್ವವನ್ನ ಪಶ್ಚಿಮ ಅಂತ ತಿಳಿದಂತೆ ದೀರ್ಘಕಾಲದವರೆಗೆ ನಾವು ಇದನ್ನ ಭ್ರಮವನ್ನು ಉಳಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ, ಸುಲಭವಾಗಿ ಹೋಗಬಹುದು ಅಂತ ಹೇಳುವುದಕ್ಕೆ ಆ ದೃಷ್ಟಾಂತ ಕೊಟ್ಟಿದ್ದಾರೆ. ಅಲಾತ ಚಕ್ರಂ. ಅದನ್ನು ಮುಂದೆ ಆಚಾರ್ಯರು ತಮ್ಮ ವಾಕ್ಯದಿಂದಲೇ ವಿವರಣೆ ಮಾಡುತ್ತಾರೆ. ವಿಜ್ಞಾನಮೇಕ ಮುರುಧೇವ ವಿಭಾತಿ ಮಾಯಾ ಸ್ವಪ್ನೇ ಯಥ. ವಿಜ್ಞಾನ ರೂಪನಾದ ಆನಂದ ಸ್ವರೂಪಿಯಾದ ಜ್ಞಾನಾನಂದ ರೂಪನಾದ ಒಬ್ಬ ಪರಮಾತ್ಮನೇ ಅನೇಕ ರೂಪಗಳಿಂದ ತೋರುತ್ತಾನೆ. ಹೇಗೆ ಅಂದರೆ ಸ್ವಪ್ನೇ ಮಾಯಾ ಯಥ. ಸ್ವಪ್ನದಲ್ಲಿ ಮಾಯೆ ಅಂದರೆ ಸಂಸ್ಕಾರ, ವಾಸನೆ, ಸಂಸ್ಕಾರ ಒಂದೇ ಒಂದು ಅನೇಕ ರೂಪವಾಗಿ ತೋರುತ್ತದೆ. ಸ್ವಪ್ನದಲ್ಲಿ ನಾನಾ ರೀತಿಯಲ್ಲಿ ವಾಸನಾ ಸಂಸ್ಕಾರಗಳು ನಮಗೆ ತೋರುತ್ತದೆ. ಆನೆಯಾಗಿ ತೋರಬಹುದು, ಕುದುರೆಯಾಗಿ ತೋರಬಹುದು, ಒಂಟೆಯಾಗಿ ತೋರಬಹುದು, ಬ್ರಾಹ್ಮಣನಾಗಿ ತೋರಬಹುದು, ಸ್ತ್ರೀಯಾಗಿ ತೋರಬಹುದು. ಹೀಗೆ ಅನೇಕ ರೀತಿಯಲ್ಲಿ ಒಂದೇ ವಾಸನ ಸ್ವಪ್ನದಲ್ಲಿ ಹೇಗೆ ತೋರ್ತದೋ ಆ ರೀತಿಯಾಗಿ ಒಬ್ಬನೇ ಒಬ್ಬ ಭಗವಂತ ಅನೇಕ ರೀತಿಯಾಗಿ ನಮಗೆ ತೋರ್ತಾನೆ ಅಂತ. ಇಲ್ಲಿ ವ್ಯಾಖ್ಯಾನಕಾರರ ಅಭಿಪ್ರಾಯದಲ್ಲಿ ಭೇದ ಇದೆ. ಕೆಲವರ ಅಭಿಪ್ರಾಯ ಒಂದೇ ಒಂದು ತರಹದ ವಾಸನೆ ಇರ್ತದೆ, ಹಸಿ ಹಿಟ್ಟಿನ ಮುದ್ದೆ ಇದ್ದ ಹಾಗೆ. ಅದನ್ನು ಆನೆನೂ ಮಾಡಬಹುದು, ಅದನ್ನೇ ಮತ್ತೆ ಮುದ್ದೆ ಮಾಡಿ ಅದರಿಂದಲೇ ಕುದುರೆ ಮಾಡಬಹುದು, ಏನು ಬೇಕಾದ್ದು ಮಾಡಬಹುದು. ಹಾಗೆ ಸಂಸ್ಕಾರ ಹೀಗೆ ನೋಡ್ತಾ ಇರ್ತೇವೆ, ಆನೆ ಅಂತ ಅನ್ನಿಸ್ತಿರ್ತದೆ, ಇದ್ದಕ್ಕಿದ್ದ ಹಾಗೆ ಅದೇ ಆನೆ ಹೋಗಿ ಒಂಟೆ ಆಗಿಬಿಡ್ತದೆ. ಅಂದರೆ ಅದೇ ಸಂಸ್ಕಾರವನ್ನು ಆನೆಯ ರೂಪದಲ್ಲಿ ಮಾಡಿದ ದೇವರು ಒಂಟೆಯ ರೂಪದಲ್ಲಿ ಮಾಡ್ತಾನೆ ಅಂತ. ಹಾಗೆ ಒಬ್ಬನೇ ಭಗವಂತ ಅನೇಕ ರೂಪದಲ್ಲಿ ತೋರ್ತಾನೆ. ಇನ್ನು ಕೆಲವರ ಅಭಿಪ್ರಾಯ ಹಾಗಲ್ಲ, ಆನೆಯ ವಾಸನೆಯೇ ಒಂದು ಬೇರೆ, ಒಂಟೆಯ ವಾಸನೆಯೇ ಒಂದು ಬೇರೆ. ಆನೆ ತೋರ್ತಾ ಇತ್ತು, ಅದನ್ನು ಪಕ್ಕಕ್ಕೆ ಸರಿಸಿ
ಒಂಟೆಯ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಇತ್ತು, ಅದನ್ನು ದೇವರು ತೋರಿಸ್ತಾನೆ. ಆನೆಯೇ ಒಂಟೆಯಾಗಿ ತೋರ್ತಾ ಇದೆ ಅಂತ ನಮಗನಿಸ್ತದೆ, ಆದರೆ ಆನೆಯ ಸಂಸ್ಕಾರ ಹೋಗಿ ಒಂಟೆಯ ಸಂಸ್ಕಾರ ಬಂದು ಅದು ನಮಗೆ ತೋರ್ತಾ ಇದೆ ಒಂಟೆ ಅಂತ. ಹಾಗಾದರೆ ದೃಷ್ಟಾಂತ ಎಷ್ಟರಲ್ಲಿ? ಇದು ಒಂದೇ ತರಹದ ವಸ್ತುವೇ. ಆನೆಯೇ ಒಂಟೆಯಾಗಿ, ಕುದುರೆಯಾಗಿ, ಬ್ರಾಹ್ಮಣನಾಗಿ, ಸ್ತ್ರೀಯಾಗಿ ನಾನಾ ರೀತಿಯಲ್ಲಿ ತೋರ್ತಾ ಇದೆ ಅಂತ ನಾವು ತಿಳಿತೇವೆ, ಅದು ಭ್ರಮ. ನಿಜವಾಗಿ ಅಲ್ಲಿ ಇದ್ದದ್ದು ಬೇರೆ ಬೇರೆ ಸಂಸ್ಕಾರಗಳು. ಅದು ಹೇಗೆ ಭ್ರಮವೋ ಅಷ್ಟರಲ್ಲೇ ದೃಷ್ಟಾಂತ. ಅಲ್ಲಿ ಬೇರೆ ಬೇರೆ ಇದ್ದದ್ದು ಒಂದೇ ಅಂತ ತೋರ್ತಾ ಇದೆ, ಒಂದೇ ವಸ್ತು ಆನೆ ಒಂಟೆ ಕುದುರೆ ಎಲ್ಲ ಆಗಿದೆ ಅಂತ. ಇಲ್ಲಿ ವಿಚಿತ್ರ, ಇಲ್ಲಿ ಪರಮಾತ್ಮ ಒಬ್ಬನೇ ಇದ್ರೂ ಅನೇಕ ಅಂತ ತೋರ್ತಾ ಇದ್ದಾನೆ. ಅಲ್ಲಿ ಅನೇಕ ಇದ್ರೂ ಏಕ ಅಂತ ತೋರಿದೆ, ಅದು ಭ್ರಮ. ಇಲ್ಲಿ ಏಕ ಇದ್ರೂ ಅನೇಕ ಅಂತ ತೋರ್ತಾ ಇದೆ, ಅದು ಭ್ರಮ. ಎಷ್ಟರ್ಥದಲ್ಲಿ ದೃಷ್ಟಾಂತ? ಭ್ರಮ ಅನ್ನುವ ಅರ್ಥದಲ್ಲಿ ದೃಷ್ಟಾಂತ. ಹೀಗೆ ಅಭಿಪ್ರಾಯವನ್ನ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಮಾಯಾ ಸ್ವಪ್ನೇ ಯಥಾ, ಆದರೆ ಏಕಂ ಉರುಧೇವ ವಿಭಾತಿ ಅಂತ ಅನ್ನೋದಕ್ಕೆ ಅಲ್ಲಿ ಅನ್ವಯ ಹೊಂದೋದಿಲ್ಲ. ಭ್ರಾಂತಿ ಎನ್ನುವುದಕ್ಕೆ ಮಾತ್ರ ಅದನ್ನು ಉದಾಹರಣೆ ಕೊಡಬೇಕು. ತ್ರಿಗುಣ ಸರ್ಗ ಕೃತೋ ವಿಕಲ್ಪ, ತ್ರಿಗುಣ ಸರ್ಗ ಸತ್ವರಜಸ್ತಮೋ ಗುಣಗಳಿಂದಾಗಿ ಈ ತರಹದ ವಿವಿಧ ಭ್ರಮಗಳು ನಮಗೆ ಬರ್ತದೆ. ಇನ್ನೊಂದು ಅರ್ಥ, ತ್ರಿಗುಣಗಳಿಂದ ಸರ್ಗ ಹುಟ್ಟುವಂತಹ ಪಾಪಗಳು, ಆ ಪಾಪಾದಿಗಳಿಂದ ನಮಗೆ ಈ ತರಹದ ಭ್ರಮ ಬರ್ತದೆ. ಭಗವಂತನ ರೂಪಗಳಲ್ಲಿ ಭೇದವಿದೆ ಅಂತ ತೋರುವುದರ ಕಾರಣ ನಮ್ಮ ಪಾಪ. ಎಲ್ಲಿವರೆಗೆ ನಮ್ಮ ಪಾಪಗಳ ಪರಿಹಾರ ಆಗೋದಿಲ್ಲ, ಗುರುಶುಶ್ರೂಷಾದಿಗಳಿಂದ ಪಾಪಗಳನ್ನು ಕಳೆದುಕೊಂಡಾಗ ಈ ಭ್ರಮ ನಮಗೆ ಹೋಗ್ತದೆ. ತ್ರಿಗುಣ ಸರ್ಗ ಅನ್ನುವ ಶಬ್ದಕ್ಕೆ ಎರಡು ಅರ್ಥ. ಸತ್ವರಜಸ್ತಮೋ ಗುಣಗಳ ಒಂದು ಸೃಷ್ಟಿ ಅಥವಾ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ ಪಾಪಗಳು, ಇವುಗಳಿಂದ ನಮಗೆ ಈ ಭ್ರಮ ಬರ್ತದೆ. ಹೌದು, ಒಂದೇ ವಸ್ತು ಬೇರೆ ಬೇರೆ ಆಗ್ತದೆ ಅಂತ ಅನ್ನೋದು. ಸರಿ, ವಿಜ್ಞಾನಮೇಕಮುರುಧೇವ ವಿಭಾತಿ ಮಾಯಾ ಸ್ವಪ್ನೇ ಯಥಾ ತ್ರಿಗುಣ ಸರ್ಗ ಕೃತೋ ವಿಕಲ್ಪ. ತಾತ್ಪರ್ಯ ತ್ರಿಗುಣೈ ತತ್ಕಾರ್ಯೈ ಪಾಪಾದಿಭಿಶ್ಚ ಬದ್ಧ ಸನ್ ವಿಜ್ಞಾನ ರೂಪಂ ಪರಮಾತ್ಮಾನಂ ಭ್ರಾಂತ್ಯಾ ಬಹುಧಾ ಪಶ್ಯತಿ. ದೇಹಭೇದೇಷ್ವಸ್ಥಾಸು ಪ್ರಾದುರ್ಭಾವೇಷು ಚೈಕಲಂ ಜ್ಞಾನಾನಂದೈಕ ಸದ್ರೂಪಂ ಭ್ರಾಂತ್ಯಾ ಭಿನ್ನಂ ಪ್ರಪಶ್ಯತಿ. ಸಾ ಚ ಭ್ರಾಂತಿರ್ವಿನಶ್ಯೇತ ಯದಾ ಭ್ರಾಂತಿತ್ವ ವೇದನಂ. ದೇಹಭೇದೇಶು ಅವಸ್ಥಾಸು, ದೇಹಗಳು ಭಿನ್ನವಾಗಬಹುದು, ಅವಸ್ಥೆಗಳು ಭಿನ್ನ ಆಗಬಹುದು, ಪ್ರಾದುರ್ಭಾವಗಳು ಬೇರೆ. ಅನೇಕ ಜೀವರಾಶಿಗಳ ದೇಹದಲ್ಲಿ ದೇವರಿದ್ದಾನೆ, ಒಬ್ಬೊಬ್ಬ ಜೀವರಾಶಿಗಳ ಬೇರೆ ಬೇರೆ ಅವಸ್ಥೆಗಳಿಗೆ ನಿಯಾಮಕನಾಗಿದ್ದಾನೆ, ಮತ್ಸ್ಯಕೂರ್ಮಾದಿ ಅನೇಕ ಪ್ರಾದುರ್ಭಾವಗಳನ್ನು ಪಡೆದಿದ್ದಾನೆ. ಆದರೆ ಎಲ್ಲ ಪ್ರಸಂಗಗಳಲ್ಲಿಯೂ ಅವನು ಮಾತ್ರ ಏಕಲಂ, ಒಬ್ಬನೇ ಆಗಿದ್ದಾನೆ, ಜ್ಞಾನಾನಂದ ಸ್ವರೂಪಿಯಾಗಿದ್ದಾನೆ. ಆದರೂ ಜೀವ ಅವನನ್ನು ಭಿನ್ನ ಅಂತ ಭ್ರಾಂತಿಯಿಂದ ತಿಳಿತಾನೆ. ಆದರೆ ಆ ಭ್ರಾಂತಿ ಏನು ಬಹಳ ದಿವಸ ಉಳಿಯೋದಿಲ್ಲ ಯೋಗ್ಯನಾದ ಜೀವನಿಗೆ. ಸಾಚ ಭ್ರಾಂತಿರ್ ವಿನಶ್ಯೇತ ಯದಾ ಭ್ರಾಂತಿತ್ವ ವೇದನಂ ಭವತಿ. ಇದು ಭ್ರಾಂತಿ ಅಂತ ಅವನಿಗೆ ತಿಳಿಸಿಕೊಟ್ರೆ ಗುರುಗಳು, ಆ ಭ್ರಾಂತಿ ನಷ್ಟವಾಗಿ ಬಿಡುತ್ತದೆ. ಅತಿಕ್ಷಿಪ್ರಂ ವಿನಶ್ಯೇಚ್ಚ ನಸ್ಥಿರಂ ದಿಗ್ಭ್ರಮಾದಿವತ್. ದಿಕ್ಕುಗಳ ಭ್ರಮ, ಚಂದ್ರನ ಅಲ್ಪ ಪರಿಮಾಣದ ಭ್ರಮ, ಇವುಗಳೆಲ್ಲ ಸ್ಥಿರವಾಗಿ ಉಳಿಯುವಂತೆ ಉಳಿಯುವುದೇನಲ್ಲ ಇದು. ತ್ರಿಗುಣೈರ್ಬಂಧಿತ ಜೀವಾ ಜ್ಞಪ್ತಿ ಮಾತ್ರಂ ಜನಾರ್ದನಂ ಪಶ್ಯಂತಿ ಬಹುಧಾ ಸ್ವಪ್ನೆ ಯಥಾ ಏಕಂ ಬಹುಧಾ ಕ್ವಚಿತ್. ಒಂದೇ ವಸ್ತುವನ್ನ ಸ್ವಪ್ನದಲ್ಲಿ ಹೇಗೆ ಬಹುರೂಪದಲ್ಲಿ ಕಾಣ್ತಾನೋ ಹಾಗೆ ಜೀವ ಒಬ್ಬನೇ ಪರಮಾತ್ಮನನ್ನ ಬಹುರೂಪದಲ್ಲಿ ಕಾಣ್ತಾನೆ. ಬಹುರೂಪ ಎಂಬುದಾಗಿ, ಭಿನ್ನ ಎಂಬುದಾಗಿ ಭ್ರಾಂತಿಯಿಂದ ತಿಳಿತಾನೆ. ಹಾಗಾದರೆ ಭಗವಂತ ಒಬ್ಬನೇ ಆದರೆ ಹೆಸರುಗಳು ಏಕೆ ಬೇರೆ, ಕಾರ್ಯಗಳು ಬೇರೆ ಏಕೆ? ನಾನಾ ವಿಧವಾದ ಧರ್ಮಗಳು ಬೇರೆ ಇದೆ. ಇದೀಗ ಹೇಳಿದ್ನಲ್ಲ, ಇವನಿಗೆ ಒಬ್ಬಳು ಹೆಂಡತಿ, ಅವನಿಗೆ ಒಂದು 16,108 ಜನ, ಇದೆಲ್ಲ ಹೀಗೆ ವ್ಯವಹಾರ ಯಾಕೆ? ಒಬ್ಬನೇ ಆದ ಮೇಲೆ ಹೀಗೆ ಇರಬಾರ್ದಲ್ಲ ಅಂದರೆ
ಅಭಿನ್ನೋಪಿ ವಿಭಿನ್ನೇಷು ವ್ಯವಹಾರೋ ಯಥಾ ಭವೇತ್ ತಥೈವ ವ್ಯವಹಾರಾಯ ಶಕ್ತತ್ವಾತ್ ನೈವ ದೂಷಣಂ. ಭಿನ್ನರಾದ ವ್ಯಕ್ತಿಗಳಲ್ಲಿ ಹೇಗೆ ವ್ಯವಹಾರ ಮಾಡಬಹುದೋ ಆ ತರಹದ ವ್ಯವಹಾರವನ್ನು ಮಾಡಿಕೊಳ್ಳುವುದಕ್ಕೆ ಭಗವಂತನಿಗೆ ಶಕ್ತಿ ಇದೆ. ಅಭಿನ್ನನಾದರೂ, ಇದರ ಬಗ್ಗೆ ಹಿಂದೊಮ್ಮೆ ಬಂದಿದೆ, ಹೆಚ್ಚು ವಿವರಣೆ ಕೊಡೋದಿಲ್ಲ. ಅಭಿನ್ನನಾದರೂ ಭಗವಂತ ಭಿನ್ನವಾದ ವಸ್ತುಗಳಲ್ಲಿ ಯಾವ ರೀತಿಯ ವ್ಯವಹಾರ ಮಾಡಬಹುದೋ ಆ ರೀತಿ ವ್ಯವಹಾರ ಮಾಡಿಸಿಕೊಳ್ಳುವ ಒಂದು ಅಚಿಂತ್ಯ ಶಕ್ತಿಯನ್ನ ತಾನು ಪಡೆದಿದ್ದಾನೆ. ಭೇದ ಪ್ರತಿನಿಧಿಯಾದ ವಿಶೇಷವೂ ಇದೆ, ಅಚಿಂತ್ಯ ಶಕ್ತಿಯೂ ಭಗವಂತನಲ್ಲಿದೆ. ಹೀಗಾಗಿ ಅಭಿನ್ನನಾದರೂ ಭಿನ್ನರಂತೆ ವ್ಯವಹಾರವನ್ನು ಮಾಡಬಹುದು. ಆದರೆ ಭೇದ ಇದೆ ಅಂತ ಮಾತ್ರ ಸರ್ವಥಾ ತಿಳಿಯಬಾರದು. 10 ಅವತಾರಗಳು ಅಂತ ಅನ್ನಬಹುದು, ತಪ್ಪೇನಲ್ಲ. 10 ಅಂತ ಅನ್ನಲೇಬಾರದ್ರಿ. ಪರಮಾತ್ಮ ಒಬ್ಬನೇ ಅಂದಮೇಲೆ 1 ಅಂತ ಏನಬೇಕು, ಹೀಗೇನು ಭಯ ಪಡಬಾರದು. 10 ಅವತಾರಗಳು ಅಂತನ್ನಿ, 23 ಅನ್ನಿ, ಅನಂತ ಅವತಾರಗಳು ಅಂತನ್ನಿ, ಏನು ತಪ್ಪಿಲ್ಲ. ಭೇದ ಇದ್ದರೆ ಹೇಗೆ ಸಂಖ್ಯೆಯ ವ್ಯವಹಾರ ಮಾಡಬಹುದೋ ಹಾಗೆ ದೇವರಲ್ಲಿ ಸಂಖ್ಯೆಯ ವ್ಯವಹಾರ ಮಾಡೋದು. ತ್ರೇತಾಯುಗದಲ್ಲಿ ರಾಮಾವತಾರ, ದ್ವಾಪರ ಯುಗದಲ್ಲಿ ಅಲ್ಲ. ಕೃಷ್ಣಾವತಾರ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ಅಲ್ಲ ಅಂತ ಅನ್ನಬಹುದು. ಒಂದು ಅಭಿಪ್ರಾಯದಲ್ಲಿ ಪ್ರತ್ಯಕ್ಷವಾಗಿ ಎಲ್ಲರಿಗೂ ವ್ಯಕ್ತವಾಗುವ ರೀತಿಯಲ್ಲಿ ಕೃಷ್ಣ ತ್ರೇತಾಯುಗದಲ್ಲಿ ಇರಲಿಲ್ಲ, ರಾಮ ಇದ್ದ. ವ್ಯಕ್ತವಾಗಿ ರಾಮ ಇದ್ದ, ವ್ಯಕ್ತವಾಗಿ ಕೃಷ್ಣ ಇರಲಿಲ್ಲ. ಇಬ್ಬರು ಒಂದೇ ಅಂದ ಮೇಲೆ ಇದ್ದ ಇರಲಿಲ್ಲ ಅನ್ನೋದು ಹೇಗೆ ಅನ್ನಬಹುದು. ಅದೇ ಭಗವಂತನ ಅಚಿಂತ್ಯ ಶಕ್ತಿ. ಆದರೆ ಭೇದ ಇದೆ ಅಂತ ಮಾತ್ರ ಸರ್ವಥಾ ತಿಳಿಯಬೇಡಿ. ಪಶ್ಯಂತಿ ಎಲ್ಲಾಯ್ತು ಈಶಸ್ಯತು ತದನ್ನೇಷಾಮಪಿ ಯಚ್ಛಕ್ತಿದಾಯಕ. ಅಲ್ಲ, ಭಗವಂತನಲ್ಲಿ ಅಷ್ಟೇ ಅಲ್ಲ, ಇದು ಜೀವರಲ್ಲಿಯೂ ಸರಿ. ಜೀವರು ತಮ್ಮ ಗುಣ, ತಮ್ಮ ಕ್ರಿಯೆ, ತಮ್ಮ ಜ್ಞಾನಾನಂದಾದಿಗಳಿಂದ ಅಭಿನ್ನರು. ಆದರೂ ಜೀವರಿಗೆ ಜ್ಞಾನ ಇದೆ, ಜೀವರಿಗೆ ಸುಖಾನುಭವ ಇದೆ ಮೋಕ್ಷದಲ್ಲಿ. ಹೀಗೆಲ್ಲ ವ್ಯವಹಾರ ಮಾಡ್ತೇವೆ. ಜೀವರು ಬೇರೆಯಲ್ಲ, ಜೀವರ ಸುಖ ಬೇರೆಯಲ್ಲ, ಜೀವರ ಜ್ಞಾನ ಬೇರೆಯಲ್ಲ. ಆದರೂ ಜೀವರಿಗೆ ಜ್ಞಾನ ಇದೆ. ನನಗೆ ನಾನು ಇದ್ದೇನೆ ಅನ್ಲಿಕ್ಕೆ ಬರೋದಿಲ್ಲ. ಆದರೆ ಜೀವರಿಗೆ ಜ್ಞಾನ ಇದೆ ಅಂತಂತೇವೆ, ಜೀವರಿಗೆ ಶಕ್ತಿ ಇದೆ ಅಂತೇವೆ. ಇದೆಲ್ಲ ವ್ಯವಹಾರ ಹೇಗೆ? ಅಭಿನ್ನರಾದರೂ ಭೇದ ಇದ್ದಂತೆ ವ್ಯವಹಾರ ಮಾಡ್ತೇವೆ. ಇದು ಕೂಡ ಭಗವಂತನೇ ಕೊಟ್ಟ ಶಕ್ತಿ. ಭಗವದ್ ಅಧೀನವಾದ ಶಕ್ತಿಯಿಂದ, ಪರಮಾತ್ಮನ ಶಕ್ತಿಗೆ ಅಧೀನವಾದ ಶಕ್ತಿಯಿಂದ ನಾವು ವ್ಯವಹಾರ ಮಾಡಿಕೊಳ್ಳೋದು. ಅದೂ ಇದೆ. ತು ಅನ್ನುವ ಶಬ್ದದಿಂದ ಭೇದ ಪ್ರತಿನಿಧಿಯಾದ ವಿಶೇಷವನ್ನೂ ತೆಗೆದುಕೊಳ್ಳಿ, ಶಕ್ತಿಯೂ ಇದೆ ಎನ್ನುವುದನ್ನು ಇಟ್ಟುಕೊಳ್ಳಿ ಎಂಬುದಾಗಿ ತಾಮ್ರಪರ್ಣಿಯಾಚಾರ್ಯರು ತಿಳಿಸಿಕೊಡ್ತಾರೆ. ಆದ್ದರಿಂದ ಈ ರೀತಿಯಾಗಿ ಭಗವಂತನಲ್ಲಿ ಹಾಗೂ ಜೀವರಾಶಿಗಳಲ್ಲಿ ಪರಮಾತ್ಮನ ಬಗ್ಗೆ ಹೇಳುವಾಗಲೂ ತಾಮ್ರಪರ್ಣಿಯಾಚಾರ್ಯರು ವಿಶೇಷವನ್ನು ಒಪ್ಪಿ ತಿಳಿಸ್ತಾರೆ. ಅಚಿಂತ್ಯ ಶಕ್ತಿ ಘಟಿತ ವಿಶೇಷ ಬಲೇನ ಅಘಟಿತ ಘಟನೆ ಸಮರ್ಥತ್ವಾತ್. ಅತ್ಯಂತ ಅಭೇದ ಭೇದವ್ಯವಹಾರ ಅಯೋಗ ಇತಿ ದೂಷಣಂ ನೈವ. ಅತ್ಯಂತಾಭೇದೆ ಭೇದವ್ಯವಹಾರ ಅಯೋಗ ಇತಿ ದೂಷಣಂ ನೈವ. ಪರಮಾತ್ಮನ ರೂಪಗಳಲ್ಲಿ ಕೇವಲ ಅಚಿಂತ್ಯ ಶಕ್ತಿ ಇದೆ, ವಿಶೇಷ ಇಲ್ಲ ಎಂಬುದಾಗಿ ಕೆಲವರ ಅಭಿಪ್ರಾಯ. ತಾಮ್ರಪರ್ಣಿಯಾಚಾರ್ಯರು ಸ್ವತಃ ಹೇಳ್ತಾರೆ, ಅಚಿಂತ್ಯ ಶಕ್ತಿ ಘಟಿತ ವಿಶೇಷ ಬಲೇನ. ಅಚಿಂತ್ಯ ಶಕ್ತಿಯೂ ಇದೆ, ವಿಶೇಷವೂ ಭಗವಂತನಲ್ಲಿದೆ. ಆ ತರಹದ ಎರಡೂ ಭಗವಂತನಿಂದ ಅಭಿನ್ನನೆ. ಪರಮಾತ್ಮನ ಶಕ್ತಿ, ಭಗವಂತನಲ್ಲಿರುವ ವಿಶೇಷ, ಇವುಗಳೆರಡರಿಂದಲೂ ಭಗವಂತ ಭೇದ ಇದ್ದಂತೆ ವ್ಯವಹಾರವನ್ನು ತನ್ನಲ್ಲಿಯೂ ಮಾಡಿಸಿಕೊಳ್ತಾನೆ. ಜೀವರಾಶಿಗಳಿಗೂ ತನ್ನ ಅಚಿಂತ್ಯ ಶಕ್ತಿ ಹಾಗೂ ಅವರಲ್ಲಿಯೇ ಒಂದು ವಿಶೇಷವನ್ನು ದೇವರು ಕೊಟ್ಟು ಆ ಮೂಲಕವಾಗಿಯೂ ಭಗವಂತ ಜೀವರಲ್ಲಿ ಭೇದ ವ್ಯವಹಾರ ಆಗುವಂತೆ ಮಾಡುತ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಇತಿ ಬ್ರಹ್ಮತರ್ಕೆ. ಅಲಾತಭ್ರಾಮಕೋ ಯದಾ ನಿವರ್ತತೆ ತದೈವ ಭ್ರಮೋ ನಿವರ್ತತೆ ತದ್ವದ್ಯದಾ ಭ್ರಮ ನಿವೃತ್ತಿಮಿಚ್ಛತಿ ತದೈವ ಗುರುಪಸದನ ನಿವರ್ತಯಿತುಂ ಶಕ್ಯ. ಇಷ್ಟೇ ದೃಷ್ಟಾಂತದಲ್ಲಿ ಸಾಮ್ಯ. ಇದನ್ನು ಹೇಳಿದ್ದೇನೆ ಆವಾಗ. ತಿರುಗಿಸುವ ವ್ಯಕ್ತಿ, ದೀಪವನ್ನು ತಿರುಗಿಸುವ ವ್ಯಕ್ತಿ ಸಾಕು, ನಾನು ನಿಲ್ಲಿಸಬೇಕು ಅಂತ ಇಚ್ಛೆ ಮಾಡಿದ ಕ್ಷಣಕ್ಕೆ ನಿಲ್ಲಿಸ್ತಾನೆ, ಭ್ರಮ ಹೋಗಿಬಿಡ್ತದೆ ನಮಗೆ, ತಪ್ಪು ತಿಳುವಳಿಕೆ. ಹಾಗೆ ಇಲ್ಲಿ ಯಾವನಿಗೆ ಭ್ರಮ ಕಳೆದುಕೊಳ್ಳಬೇಕು ಅಂತ ಇಚ್ಛೆ ಇದೆ, ಅವನು ಗುರುಗಳ ಸಮಾಗಮ ಮಾಡಿ ಅವರಿಂದ ಉಪದೇಶ ಪಡೆದರೆ ಸಾಕು, ಭ್ರಮ ನಿಂತು ಬಿಡುತ್ತದೆ. ಅಲ್ಲಿವರೆಗೆ ಭ್ರಮ ಬರ್ತದೆ. ಅಶಕ್ಯೋಪ್ಯತಿ ಶಕ್ಯೋಯಂ, ಅತಿ ಅಪಿ ಎರಡು ಪಾಠ ಇರಬಹುದು. ಅಶಕ್ಯೋಪ್ಯತಿ ಶಕ್ಯೋಯಂ ವಿನಿವರ್ತಯಿತು ಭ್ರಮಃ.
ಈಶಸ್ಥೋ ಗುರು ಸಂಪತ್ಯ ಯದಿ ಶುದ್ಧ ಮನಃಪುಮಾನಿತಿ ಸಮ್ಯಜ್ಞಾನೇ. ಸಾಮಾನ್ಯವಾಗಿ ಶಕ್ಯವಲ್ಲ ಇದು ಭ್ರಮ ಹೋಗೋದಕ್ಕೆ, ಆದರೂ ಗುರುಗಳ ಸಮಾಗಮದಿಂದ ಅವಶ್ಯವಾಗಿ ಅತಿಶಕ್ಯ, ಅತ್ಯಂತ ಶಕ್ಯವಾಗಿದೆ ಅಂತ. ಅಥವಾ ಅಪಿಶಕ್ಯ, ಅಪಿ ಎನ್ನುವುದಕ್ಕೆ ಯದ್ಯಪಿ ತಥಾಪಿ ಅಂತ ಅರ್ಥ. ಯದ್ಯಪಿ ಅಶಕ್ಯ ತಥಾಪಿ ಅಯಂ ಶಕ್ಯ. ಗುರುಗಳ ಸಮಾಗಮ ಆದರೆ ಅವಶ್ಯವಾಗಿ ಈ ಸಂಶಯವನ್ನು, ಭಗವಂತನ ವಿಷಯದಲ್ಲಿರುವ ಈ ಸಂಶಯವನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಸಮ್ಯಜ್ಞಾನ ಎಂಬ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ದೃಷ್ಟಿಂ ತತಃ ಪ್ರತಿನಿವರ್ತ್ಯ ನಿವೃತ್ತತರಶಃ ತೂಷ್ಣೀಂ ಭವೇನ್ನಿಜ ಸುಖಾನುಭವೋ ನಿರೀಹಃ ಸಂದೃಶ್ಯತೆ ಕ್ವಚ ಯದೀತಮವಸ್ತು ಬುದ್ಧ್ಯಾ ತ್ಯಕ್ತಂ ಭ್ರಮಾಯ ನ ಭವೇತ್ ಸ್ಮೃತಿರಾನಿಪಾತಾತ್. ದೃಷ್ಟಿಂ ತತಃ ಪ್ರತಿನಿವೃತ್ಯ ನಿವೃತ್ತತರಶಃ. ಈ ತರಹದ ಭ್ರಾಂತಿಯನ್ನ ಹೇಗಾದರೂ ಮಾಡಿ ಪರಿಹಾರ ಮಾಡಿಕೊಳ್ಳಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ. ನಿವೃತ್ತ ತರಶಃ, ವಿಷಯಗಳ ಭೋಗವನ್ನ ಮಾಡಬೇಕೆಂಬ ಅಭಿಲಾಷೆ ಏನಿದೆ, ಭೋಗ ಮಾಡಬೇಕೆಂಬಂತಹ ಒಂದು ಅಭಿಲಾಷೆ, ಆ ಬಯಕೆ, ಅದನ್ನ ಪರಿತ್ಯಾಗ ಮಾಡಿ ವೈರಾಗ್ಯವನ್ನ ತಾಳಿ ದೃಷ್ಟಿಂ ಪ್ರತಿನಿವೃತ್ಯ, ಈ ಭ್ರಾಂತಿಯನ್ನು ಪರಿಹಾರ ಮಾಡಿಕೊಂಡು ಭಗವಂತನ ರೂಪಗಳ ವಿಷಯದಲ್ಲಿ ಭೇದವಿದೆ ಎಂಬ ತಪ್ಪು ತಿಳುವಳಿಕೆಯನ್ನು ಬಿಟ್ಟು ತೂಷ್ಣೀಂ ಭವೇತ್ ನಿಜ ಸುಖಾನುಭವೋ ನಿರೀಹ, ಸ್ವರೂಪ ಸುಖದ ಅನುಭವವನ್ನು ಪಡೆಯುತ್ತಾ ನಿಷಿದ್ಧ ಕರ್ಮಗಳನ್ನು ಯಾವುದನ್ನು ಮಾಡದೆ, ಸಕಾಮ ಕರ್ಮಗಳನ್ನು ಮಾಡದೆ, ತೂಷ್ಣೀಂ ಭವೇ, ವಿಹಿತ ಕರ್ಮಗಳನ್ನು ಮಾತ್ರ ನಿಷ್ಕಾಮವಾಗಿ ಮಾಡ್ತಾ ಇರಬೇಕು. ಸಂದೃಶ್ಯತೆ ಕ್ವಚ ಯದೀದಂ ಅವಸ್ತು ಬುದ್ಧ್ಯ ತ್ಯಕ್ತಂ ಭ್ರಮಾಯ ನ ಭವೇತ್ ಸ್ಮೃತಿ ಆನಿಪಾತಾತ್. ಇಲ್ಲಿ ಆನಿಪಾತಾತ್ ಅನ್ನೋದಕ್ಕೆ ಅರ್ಥ ಬರೀತಾರೆ ನಿಪಾತಂ ಅಂಧಂತಮಃ, ಮೋಕ್ಷಮಾರಭ್ಯ ತಾವತ್ಪರ್ಯಂತಂ ಸ್ಮೃತಿ ಯಸ್ಮಾತ್ ಜ್ಞಾನಿನೋ ವರ್ತತೆ ಅತಃ ಮೂಢೇಷು ಅವಿದ್ಯಾವ್ಯವಸ್ಥಿತಃ ಭ್ರಮಃ ಯದ್ಯಪಿ ಸಂದೃಶ್ಯತೆ ತೇನ ತಥಾಪಿ ಭ್ರಮಾಯ ನ ಭವತಿ ಫಲಂ ಹಿ ನಿಪಾತಂ ಸ್ಮರತಿ. ಅವಿದ್ಯೆಯಿಂದ ಅಜ್ಞಾನಿಗಳಿಗೆ ಈ ಭಗವಂತನ ರೂಪಗಳಲ್ಲಿ ಭೇದ ಇದೆ ಅಂತನ್ನುವ ಭ್ರಮ ಬಂದದ್ದು ಇವನಿಗೂ ಗೊತ್ತಾಗ್ತದೆ, ಜ್ಞಾನಿಗೆ. ಆದರೂ ತಾನು ಆ ರೀತಿ ಭ್ರಮ ಮಾಡಿಕೊಳ್ಳೋದಿಲ್ಲ. ಯಾಕೆ ಅಂದರೆ ಈ ರೀತಿ ಭ್ರಮ ಮಾಡಿಕೊಂಡ್ರೆ ಏನು ಅನರ್ಥ ಅನ್ನುವುದು ಚೆನ್ನಾಗಿ ಗೊತ್ತು ಅವನಿಗೆ. ಇದರಿಂದ ನಿಪಾತವೇ ಇದೆ ಎನ್ನುವುದು ಗೊತ್ತು. ನಿಪಾತ ಅಂದರೆ ನಿತರಾಂ ಪಾತಃ, ತಮಸಿ ಪಾತಃ. ಅಂಧಂತಮಸ್ಸೇ ಇದಕ್ಕೆ ಫಲ. ಭಗವಂತನ ರೂಪಗಳಲ್ಲಿ ಭೇದವಿದೆ ಅಂತ ತಿಳಿದರೆ ಸಣ್ಣ ಪುಟ್ಟ ಅನರ್ಥ ಅಲ್ಲ, ಕಪಾಳಕ್ಕೆ ಹೊಡೆಯೋದಲ್ಲ, ಏನೋ 4 ದಿವಸ ಒದ್ದಾಡೋದಲ್ಲ, ಅನಂತ ಕಾಲದವರೆಗೆ ನಿತ್ಯ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಭಗವಂತನ ರೂಪಗಳಲ್ಲಿ ಭೇದ ಇದೆ ಅಂತ ತಿಳಿದರೆ. ಭೇದ ಇದೆ ಅಂತ ತಿಳಿಯೋದು ಅಂದ್ರೆ ಏನರ್ಥ ಹೇಳಿ? ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ದಾರೆ ಅಂತ ತಿಳಿಯೋದು. ನೀನೇ ಇದ್ದಿ, ಅವನಿಗೆ ಎಲ್ಲ ಅನ್ನ, ವಸ್ತ್ರ, ಮನೆ, ಉದ್ಯೋಗ ಎಲ್ಲವನ್ನೂ ಕೊಡಿಸಿರ್ತೀಯ. ಅವತ್ತು ಬಂದಾಗ ಒಂದು ದಿವಸ ಊಟಕ್ಕೆ ಹಾಕಿದ್ರಿ, ಬಹಳ ಸಂತೋಷ, ಇಷ್ಟೇ ಹೇಳಿ ಇನ್ನೊಬ್ರು ಯಾರೋ ಇವರು ಉದ್ಯೋಗ ಕೊಡಿಸಿದ್ರು, ಇವರು ಮನೆ ಕೊಟ್ಟರು, ಇವರು ಮತ್ತೊಂದೇನೋ ಕೊಟ್ಟರು, ಮದುವೆ ಮಾಡಿಸಿದ್ರು ಅಂತ ಒಬ್ಬೊಬ್ಬರನ್ನ ಒಂದೊಂದು ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ನಿನ್ನ ಮನಸ್ಸಿಗೆ ನೋವಾಗತ್ತೋ ಇಲ್ವೋ? ಏನು ಎಲ್ಲಾನು ನಾನೇ ಮಾಡೀನಿ, ಇವನು 10 ಮಂದಿ ಹೆಸರು ಹೇಳ್ತಾನಲ್ಲ ಸುಳ್ಳೆ. ಇವನು ಹುಟ್ಟಿದಾರಭ್ಯ ಪ್ರತಿಯೊಂದನ್ನು ನಾನು ಒಬ್ಬನೇ ಎಲ್ಲವನ್ನೂ ಮಾಡಿಸಿದರೂ ಕೂಡ ನಾನೇನೋ ಒಪ್ಪತ್ತು ಊಟಕ್ಕೆ ಹಾಕಿದವನಂತೆ, ಉಳಿದನ್ನೆಲ್ಲ ಯಾರೋ ಮಾಡಿದ್ದಾರಂತೆ ಅಂತ ನಿಮ್ಮ ಎದುರಿಗೆ ಅಂದು ಬಿಟ್ರೆ ಎಷ್ಟು ಕೋಪ ಬರ್ತದೆ ನಿಮಗೆ. ಹಾಗೆ ದೇವರು ಜಾಗೃತ ಅವಸ್ಥೆಯನ್ನ ಪ್ರೇರಣೆ ನನ್ನಲ್ಲಿ ನಿಂತು ಮಾಡುವ ಬೇರೆನೆ, ಇಷ್ಟೇ ಕೆಲಸ ದೇವರದು. ಇನ್ನೊಬ್ಬರು ಇದ್ದಾರೆ, ಅವೊಬ್ಬ ಎರಡೆರಡು ಸಿಟ್ಟಿದ್ರೊಳಗೆ. ನೀವು ಉದ್ಯೋಗ ಕೊಡಿಸಿರಿ, ಅವರು ಮದುವೆ ಮಾಡಿಸಾರೆ ಅಂತ ಇಷ್ಟೇ ತಿಳ್ಕೊಂಡ್ರೆ ಅದೊಂದು ಬೇರೆ. ಅವನು ನಿನ್ನಷ್ಟೇ ಮಹಾಪಂಡಿತ, ನಿನ್ನ ಹಾಗೆ ಸಮರ್ಥ ಅಂತ ತಿಳ್ಕೊಂಡ್ಬಿಟ್ರೆ ಅದು ಒಂದು. ನಾನೊಬ್ಬನೇ ಮಹಾಪಂಡಿತ ಈ ಊರೊಳಗೆ ಅಂತ ಇಟ್ಕೊಂಡಿದ್ದೆ, ಇವನು ಎಲ್ಲರನ್ನೂ ಪಂಡಿತ ಅಂತಂತಾನೆ, ಎಲ್ಲರೂ ಮಹಾ ಉದಾರಿಗಳು ಅಂತಾನೆ, ಎಲ್ಲರನ್ನೂ ಕರ್ಣಗಳು ಅಂತಾನೆ. ಅದೂ ಒಂದು ದುಃಖ ಅಥವಾ ಕೋಪ. ಇನ್ನೊಂದು ನಾನು ಮಾಡಿದ್ರು ಮಾಡಿಲ್ಲ ಅಂತಾನೆ ಅನ್ನೋದು ಮತ್ತೊಂದು ಕೋಪ. ಹಾಗಾಗತ್ತೆ ಇಲ್ಲಿ. ಒಬ್ಬರಲ್ಲ 100 ಜನ 1000 ಜನ ನಿಯಾಮಕರು ದೇವರು ಅಂತ ನಾವು ತಿಳಿದಾಗಾಯ್ತು.
ಇರೋ ಸ್ವತಂತ್ರನಾದ ದೇವರು ಸರ್ವೋತ್ತಮನಾದ ಒಬ್ಬನೇ ಭಗವಂತ ಇದ್ದಾಗ 100 ಜನ ಅಂತ ತಿಳ್ಕೊಳ್ಳೋದು, ಅನಂತ ಜನ ಇದ್ದಾರೆ ಅಂತ ತಿಳಿಯೋದು. ಹಾಗಾದ್ರೆ ನನ್ನಿಂದ ಭಿನ್ನರಾದ, ನನಗೆ ಸಮಾನರಾದ, ನನಗೆ ವಶರಾಗದ ಅನಂತ ಜನ ಇದ್ದಾರೆ ಅಂತ ತಿಳಿದರೆ ಅದೆಷ್ಟು ಕೋಪ ದೇವರಿಗೆ. ಇಲ್ಲದೇ ಇದ್ದಾಗೂ ಸುಳ್ಳೆ ತಿಳಿದರೆ. ಎಲ್ಲವನ್ನೂ ಒಬ್ಬನೇ ಮಾಡಿದಾಗ ನೀನು ಮಾಡಿದ್ದು ಒಂದು ಕೆಲಸ, ಇನ್ನುಳಿದ ಕೆಲಸ ಮಾಡುವವರು ಬೇರೆ ಇದ್ದಾರೆ ಅಂತ ತಿಳಿದ್ರೆ, ಜಾಗದ ವ್ಯವಸ್ಥೆ ಒಂದನ್ನು ನಿಯಮನ ಮಾಡುವುದು ನೀನು. ಸ್ವಪ್ನಾವಸ್ಥೆಗೆ ನಿನಗೇನು ಸಂಬಂಧ ಇಲ್ಲ. ಸುಷುಪ್ತಿ ಅವಸ್ಥೆ ನಿನ್ನದಲ್ಲ, ಅದು ಬೇರೆ ಬೇರೆ ಇದ್ದಾರೆ. ನನಗೂ ಬೇರೆ, ಇವನಿಗೆ ಬೇರೆ, ಅವನಿಗೆ ಬೇರೆ. ಅಯ್ಯೋ, ಎಲ್ಲರೊಳಗೂ ಎಲ್ಲವನ್ನೂ ನಾನೊಬ್ಬನೇ ಮಾಡಿಸಿದಾಗ ಬೇರೆ ಬೇರೆ ಅಂತಾನಲ್ಲ ಅನ್ನೋದೊಂದು ಕೋಪ. ನನಗೆ ಸಮಾನರು 1000 ಜನ ಅನಂತ ಜನ ಇದ್ದಾರೆ ಅಂತ ತಿಳಿತಾನಲ್ಲ ಅನ್ನೋದು ಒಂದು ಕೋಪ. ಹಾಗಾದ್ರೆ ಏನ್ ಮಾಡಿದ್ರಿ? ನೀವು ಸಿಟ್ಟಿಗೆ ಬಂದ್ರೆ ಕಣ್ಣು ಕೆಂಪಾಗ್ತದೆ, ತಲೆಗಟ್ಟಸಿಕೊಳ್ತೀರಿ. ಅವನು ಬೈದದ್ದು ನಿಮ್ಮನ್ನ ಏನು ಮಾಡಿದರೂ ಏನೂ ಮಾಡಿಲ್ಲ ಅಂತ ಅಂದದ್ದೊಂದು ಸಿಟ್ಟು, ಅದೊಂದು ದುಃಖ, ತಲೆಗಟ್ಟಿಸಿಕೊಂಡದ್ದು ದುಃಖ. ಅಷ್ಟು ಮಾಡ್ಕೊಂಡು ಸುಮ್ಮನೆ ಕೂತ್ಬಿಡ್ತೀರ ಅಷ್ಟೇ. ಆದರೆ ದೇವರೇ ಆಗ್ತಾ ದುಃಖ ಮಾಡ್ಕೋತಾನೆ. ತಲೆಗಟ್ಟಿಸಿಕೊಳ್ಳೋದಿಲ್ಲ, ನಮ್ಮ ತಲೆಗಟ್ಟಿಸ್ತಾನೆ ತಮಸ್ಸಿನೊಳಗೆ. ನಾವೇ ತಲೆಗಟ್ಟಿಸಿಕೊಳ್ಳೋದು, ಅಲ್ಲಿ ದೇವರು ನಮ್ಮ ತಲೆಗಟ್ಟಿಸ್ತಾನೆ. ಉತ್ತಪ್ತ ಚುತ್ಕಟತ್ವಿಟ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋದ್ಯದ್ ವಿದ್ಯುದ್ವೂಢ ಸ್ಫುಲಿಂಗ ಪ್ರಕಾರ ವಿಕಿರಣೋತ್ಕ್ವಾಥಿತೆ ಬಾಹಿತಾಂಗಾನ್. ವಾಯುದೇವರ ದ್ವೇಷ ಮಾಡಿದವರಿಗೆ ಹೇಳಿದ್ದಾರೆ, ಭಗವಂತನ ರೂಪಗಳಲ್ಲಿ ಅಭೇದ ಇದೆ ಅಂತ ಹೇಳುವ ವಾಯುದೇವರ ಮಾತನ್ನು ಕೇಳದೆ ಭೇದ ಇದೆ ಅಂತ ಹೇಳಿದ್ರೆ ಅದು ಒಂದು ವಾಯುದೇವರ ದ್ವೇಷವೇ. ಚೆನ್ನಾಗಿ ಆ ವಾಯುದೇವರ ಕಿಂಕರರು ಕಲ್ಲುಗಳನ್ನು ತಲೆಯ ಮೇಲೆ ಹಾಕಿ ಅಂಧನ್ ತಮಸ್ಸಿನಲ್ಲಿ ಹಾಕ್ತಾರೆ. ಫಲಂ ಹಿ ನಿಪಾತಂ ಸ್ಮರತಿ, ಇದು ಗೊತ್ತವನಿಗೆ ಅನ್ನುವುದಕ್ಕಾಗಿ ಅವನು ಭೇದವನ್ನ ಸರ್ವಥಾ ತಿಳಿಯೋದಿಲ್ಲ ಜ್ಞಾನಿಯಾದವನು. ದೇಹಂಚ ನಶ್ವರಂ ಅವಸ್ಥಿತ ಮುಜ್ಜಿತಂಚ ಸಿದ್ಧೋ ನ ಪಶ್ಯತಿ ಯಥೋಧ್ಯಗಮತ್ ಸ್ವರೂಪಂ ದೈವಾದುಪೇತಮಥ ದೈವವಶಾದಪೇತಂ ವಾಸೋ ಯಥ ಪರಿವೃತಂ ಮದಿರಾಮದಂಧ. ನೋಡಿ, ಜೀವನದೊಳಗೆ ಏನ್ ನೋಡ್ತೇವೋ ಹಾಗೆ ಮಾಡಬೇಕು ಅಂತ ಕೆಲವೊಂದ್ಸಲ ಕೆಲವರಿಗೆ ಅನಿಸ್ತದೆ. ಹುಟ್ಟಿದಾರಬ್ಬ ತಂದೆ ತಾಯಿಗಳು ಒಳ್ಳೆಯ ಸಂಸ್ಕಾರ ಕೊಟ್ಟಿರ್ತಾರೆ, ಪಾಪ ಚೆನ್ನಾಗಿ ಬೆಳೆದಿರ್ತಾನೆ, ಎಂದು ಶರೀಗಿರಿ ಕುಡಿದಿರೋದಿಲ್ಲ. ಆದರೆ ಏನಾದರೂ ಇರ್ತದೆ ಈ ಶರೀ ಕುಡಿದವರಿಗೆ, ಆನಂದ ಹೇಗಿರ್ತದೆ ಅಂತ ಒಂದ್ಸಲ ನೋಡೇ ಬಿಡೋಣ ಅಂತ ಅನಿಸ್ತದೆ. ನೋಡ್ಬೇಕಾ? ನೋಡಿ, ಮದಿರಾಮದಂಧ, ಮದಿರಾಪಾನವನ್ನ ಮಾಡಿ ಮದ್ಯಪಾನವನ್ನ ಮಾಡಿದಂತಹ ಉನ್ಮತ್ತನಾದ ನಶೆ ಏರಿದ ತನ್ನ ಬುದ್ಧಿ ತನ್ನ ವಶದಲ್ಲಿ ಇಟ್ಟುಕೊಳ್ಳದೇ ಇರುವ ವ್ಯಕ್ತಿ ಹೇಗಿರ್ತಾನೋ ಹಾಗಿರಬೇಕು ಅಂತ ನಿಮಗೆ ಅಪೇಕ್ಷೆ ಇದೆಯಲ್ಲ, ಅವಶ್ಯವಾಗಿ ಹಾಗಿರಬಹುದು. ಆದರೆ ಈ ಮದ್ಯಪಾನವನ್ನು ಮಾಡಬೇಡಿ, ಅದು ನರಕ ಸಾಧನ. ಹಾಗಾದರೆ ಮದ್ಯಪಾನ ಮಾಡಿದರೆ ಹೇಗೆ ಬಾಹ್ಯ ಪದಾರ್ಥಗಳ ತಿಳುವಳಿಕೆ ಇಲ್ಲದೆ ನಿರ್ಲಿಪ್ತನಾಗಿ ಮನುಷ್ಯ ಇರ್ತಾನೋ ಆ ಅವಸ್ಥೆಯನ್ನು ನೀವು ಹೊಂದಬಹುದು. ಮದ್ಯಪಾನ ಮಾಡೋದು ಬೇಡ, ಮದ್ಯಪಾನ ಮಾಡದಿದ್ದರೂ ಮದ್ಯಪಾನ ಮಾಡಿದಾಗ ಏನೊಂದು ಅವಸ್ಥೆ ಇರ್ತದೆ ಎನ್ನುವುದನ್ನು ನಿಮಗೆ ಅನುಭವಿಸಬೇಕು ಅಂತ ಅಪೇಕ್ಷೆ ಇದೆ ಅಲ್ಲ, ಅನುಭವಿಸಿ. ಆದರೆ ಅದು ಅಂಗಡಿಯಲ್ಲಿ ಸಿಗೋದಿಲ್ಲ ಅಷ್ಟೇ. ಅದೇನು ಅಪರೋಕ್ಷ ಜ್ಞಾನವಾಗಬೇಕು, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೋಗಬೇಕು. ಆ ಭಗವಂತನ ದರ್ಶನದಿಂದ ಆಗುವ ಆನಂದಾನುಭವದಲ್ಲಿ ಮಗ್ನರಾದಾಗ ಬಾಹ್ಯ ಪದಾರ್ಥಗಳ ಜ್ಞಾನ ಏನೇನೇನೇನೇನೋ ಇರೋದಿಲ್ಲ. ಶೆರೆ ಕುಡಿದವರಿಗೆ ಹೇಗೆ ಹೊರಗಿನದೇನು ತಿಳಿಯೋದಿಲ್ಲ, ಆ ರೀತಿ ಮದಿರಾಮತ್ತನಾದ ವ್ಯಕ್ತಿಗೆ ಅವನ ಮೈ ಮೇಲೆ ಬಟ್ಟೆ ಇದೆ ಅಂತೂ ಗೊತ್ತಾಗೋದಿಲ್ಲ, ಬಟ್ಟೆ ಹೋದದ್ದು ಗೊತ್ತಾಗೋದಿಲ್ಲ. ನೀವು ಬರೀ ಜರ್ತಾರಿ ಮಡಿ ಉಡಿಸಿದ್ರೂ ಅಷ್ಟೇ, ಮಡಿ ತೆಗೆದುಕೊಂಡು ದಿಗಂಬರನಾಗಿ ಅವನನ್ನು ಓಡಿಸಿದ್ರೂ ಅಷ್ಟೇ, ಅವನಿಗೇನು ಗೊತ್ತಾಗೋದಿಲ್ಲ ಎಚ್ಚರ ಬರೋವರೆಗೆ. ಹಾಗೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವ ವ್ಯಕ್ತಿಗೆ ಬಟ್ಟೆ ಉಡಿಸಿದರೆ ಬಿಚ್ಚಿದರೆ ಗೊತ್ತಾಗೋದಿಲ್ಲ ಅನ್ನೋದು ಸಿದ್ಧ. ಅದಲ್ಲ, ಅವನಿಗೆ ದೇಹ ಬಂದದ್ದು ದೇಹ ಹೋದದ್ದು ಗೊತ್ತಾಗೋದಿಲ್ಲ. ದೈವಾನುಪೇತಂ ಅಥ ದೈವವಶಾದಪೇತಂ, ಭಗವದಿಚ್ಛೆಯಿಂದ ಭಗವದಿಚ್ಛಾಧೀನವಾದ ತನ್ನ ಪುಣ್ಯ ಪಾಪಗಳಿಂದಾಗಿ ಯಾವುದೋ ದೇಹ ಬಂತು, ದೇಹ ಹೋಯಿತು. ಪ್ರಾರಬ್ಧ ಕರ್ಮವಶಾತ್ ಅಪರೋಕ್ಷ ಜ್ಞಾನಿಗಳಿಗೂ ದೇಹ ಬರ್ತವೆ, ದೇಹ ಹೋಗ್ತವೆ. ಆದರೆ ಅದರ ಬಗ್ಗೆ ಅವರಿಗೇನು ಪರಿವೆಯೇ ಇರೋದಿಲ್ಲ. ಅದಕ್ಕಂತಾರೆ ತ್ರಿಗುಣ ಸರ್ಗಕೃತೋ ವಿಕಲ್ಪ ಇತ್ಯುಕ್ತಂ ಜ್ಞಾನಿನೋಪಿ ದೇಹವತ್ವೇನ ತ್ರಿಗುಣತ್ವ ವಿಕಲ್ಪೋ ಭವತಿ ಇತ್ಯತಃ ದೇಹಂಚನಶ್ವರಮಿತಿ. ಸತ್ವರಜಸ್ತಮೋ ಗುಣಗಳಿಂದಾಗಿ ಈ ತರಹದ ನಾನಾ ವಿಧವಾದ ಭ್ರಾಂತಿ ಮನುಷ್ಯನಿಗೆ ಬರ್ತದೆ ಅಂತಂತಾರೆ. ಹಾಗಾದ್ರೆ ಅಪರೋಕ್ಷ ಜ್ಞಾನಿಗೂ ಸತ್ವರಜಸ್ತಮೋ ಗುಣಾತ್ಮಕವಾದ ದೇಹ ಇದೆ ಅಂದ್ರೆ ಅವನಿಗೂ ಭ್ರಾಂತಿ ಉಂಟೆ? ಇಲ್ಲ. ಯಾಕೆ ಅಂದ್ರೆ
ಅದಕ್ಕೆ ಹೇಳ್ತಾರೆ ದೇಹಂಚ ಸಿದ್ಧ ಯತಃ ಸ್ವರೂಪಂ ಅಧ್ಯಗಮತ. ಸ್ವರೂಪಂ, ಸ್ವತಂತ್ರನಾದ ಭಗವಂತನ ರೂಪವನ್ನ ಅವನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೆ. ಆದ್ದರಿಂದಲೇ ಸ್ವರೂಪಂ, ತನ್ನ ಸ್ವರೂಪವನ್ನು ತಾನು ತಿಳಿದುಕೊಂಡಿರ್ತಾನೆ. ಅಂತಹ ಸಿದ್ಧನಾದ ವ್ಯಕ್ತಿ ನಶ್ವರಂ ದೇಹಂ ಅವಸ್ಥಿತಂ ಉಜ್ಜಿತಂಚ ನ ಪಶ್ಯತಿ. ದೇಹ ಇದೆ ಅನ್ನೋದು ಗೊತ್ತಿಲ್ಲ, ದೇಹ ಬಿತ್ತು ಅನ್ನೋದು ಗೊತ್ತಿಲ್ಲ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಅವನು ಕುಳಿತಾಗ ದೇಹದಲ್ಲಿದ್ದದ್ದು ಗೊತ್ತಾಗೋದಿಲ್ಲ. ದೇಹ ಕದಾಚಿತ್ ಅವನ ಕರ್ಮ ಮುಗೀತು ಅಂದ್ರೆ, ದೇಹ ಬಿದ್ದರೆ ನಾನು ಸತ್ತೆ ಅಂತೂ ಅವನಿಗೆ ಗೊತ್ತಾಗೋದಿಲ್ಲ. ಭಗವದ್ ಧ್ಯಾನದಲ್ಲಿ ಆಸಕ್ತನಾಗಿರ್ತಾನೆ. ಸಮಾಧಿಯಿಂದ ಹೊರಗೆ ಬಂದರೆ ಗೊತ್ತಾಗ್ತದೆ, ಇಲ್ಲದಿದ್ರೆ ಗೊತ್ತಾಗೋದಿಲ್ಲ. ಅಸಂಪ್ರಜ್ಞಾತ ಸಮಾಧಿ ಇದ್ದಾಗ ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿಗೇನೆ ಅಸಂಪ್ರಜ್ಞಾತ ಸಮಾಧಿ ಬರೋದು, ಬೇರೆಯವರಿಗೆ ಬರೋದೇ ಇಲ್ಲ. ಅಪರೋಕ್ಷ ಜ್ಞಾನಿಯಾದ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವಂತಹ ವ್ಯಕ್ತಿಗೆ ದೇಹ ಬಂದರೂ ಅಷ್ಟೇ, ದೇಹ ಹೋದರೂ ಅಷ್ಟೇ. ಅಂದರೆ ದೇಹ ಇದ್ರೂ ಅಷ್ಟೇ, ಹೋದರೂ ಅಷ್ಟೇ, ಗೊತ್ತಾಗಲ್ಲ. ಅದು ಗೊತ್ತಾಗಂಗಲ್ಲ, ಆ ಕಡೆ ಲಕ್ಷ್ಯ ಇರಂಗಿಲ್ಲ. ದೇವರ ದರ್ಶನದಲ್ಲಿ ಆನಂದ ಮಗ್ನನಾಗಿ ಇರ್ತಾನಷ್ಟೆ. ಹೇಗೆ ಅನ್ಲಿಕ್ಕೆ ಉದಾಹರಣೆ ಕೊಟ್ಟರು. ವಾಸೋ ಯಥಾ ಪರಿವ್ರತಂ ಮದಿರಾಮದಾಂತಹ. ಮದಿರಾಮದಾಂಧನಾದ ವ್ಯಕ್ತಿಗೆ ವಾಸಸ್ ಅಂದ್ರೆ ಬಟ್ಟೆ, ಇದ್ದದ್ದು ಗೊತ್ತಾಗೋದಿಲ್ಲ, ಹೋದದ್ದು ಗೊತ್ತಾಗೋದಿಲ್ಲ, ಹೇಗೋ ಹಾಗೆ ಅಸಂಪ್ರಜ್ಞಾತ ಸಮಾಧವು ಭಗವದ್ ದರ್ಶನೆ ಇತರಾ ದರ್ಶನಂ ಯುಕ್ತಂ ಇತ್ಯಾಶಯ ಅಂತ ಶ್ರೀನಿವಾಸ ತೀರ್ಥರು. ದೇಹೋಪಿ ದೈವವಶಃ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಃ ತಂ ಸ ಪ್ರಪಂಚಮಧಿರೂಢ ಸಮಾಧಿಯೋಗ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧವತ್ಸಃ. ಅದನ್ನೇ ವಿವರಣೆ ಮಾಡಿ ಹೇಳ್ತಾರೆ. ದೈವವಶಃ ದೇಹೋಪಿ ಸ್ವಾರಂಭಕಂ ಕರ್ಮ ಯಾವತ್ ಸ್ಯಾತ್ ತಾವದೇವ ಸಾಸುಃ ಸನ್ ಸಮೀಕ್ಷತೆ. ದೇಹವು ಎಲ್ಲಿಯವರೆಗೆ ಇವನ ಜೊತೆಗೆ ಸಂಬದ್ಧವಾಗಿರುತ್ತದೆ ಅಂತಂದರೆ, ಸ್ವಾರಂಭಕಂ ಕರ್ಮ ಯಾವತ್, ಈ ದೇಹ ಇವನಿಗಿರಬೇಕು ಅಂತ ಅನ್ನುವುದಕ್ಕೆ ಏನು ಒಂದು ಕರ್ಮ ಇದೆ, ಆ ಕರ್ಮ ಇರೋವರೆಗೆ ಆ ದೇಹ ಇವನಿಗೆ ಇರ್ತದೆ. ಅಲ್ಲಿವರೆಗೆ ಮಾತ್ರ ಈ ಜ್ಞಾನಿಯ ಕಡೆಗೆ ನೋಡ್ತಾ ಇರ್ತದೆ. ನೋಡ್ತದೆ ಅಂದರೆ ದೇಹ ನೋಡ್ಲಿಕ್ಕೆ ಅದೇನು ಚೇತನ ಅಲ್ಲ, ತಾತ್ಪರ್ಯ ಇರ್ತದೆ ಅಂತ ತಾತ್ಪರ್ಯ. ಎಲ್ಲಿಯವರೆಗೆ ದೇಹ ಇರುವುದಕ್ಕೆ ಕಾರಣವಾದ ಕರ್ಮಗಳು ನಮಗಿವೆ, ಈ ದೇಹ ಬದುಕಿರುವುದಕ್ಕೆ ಬೇಕಾದ ಕರ್ಮಗಳಿರೋವರೆಗೆ ಈ ದೇಹ ಸಾಸುಹು ಪ್ರಾಣ ಸಹಿತವಾಗಿ, ಅಸು ಅಂದ್ರೆ ಪ್ರಾಣ, ಪ್ರಾಣ ಸಹಿತವಾಗಿ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಸಹಿತವಾಗಿ ಈ ದೇಹ ಈ ಜ್ಞಾನಿಯಾದ ವ್ಯಕ್ತಿಗೆ ಸಂಬದ್ಧವಾಗಿ ಇರುತ್ತದೆ. ಕರ್ಮ ತೀರಿದ ಮೇಲೆ ಆ ದೇಹ ಹೋಗಿಬಿಡುತ್ತದೆ. ತಂ ಸಪ್ರಪಂಚಮಧಿರೂಢ ಸಮಾಧಿಯೋಗ. ಈ ಇಂದ್ರಿಯಾದಿಗಳ ಪ್ರಾಣಗಳ ಪ್ರಪಂಚದಿಂದ ಕೂಡಿದಂತಹ ಈ ದೇಹವನ್ನ, ಸಮಾಧಿಯೋಗವನ್ನು ಪಡೆದಂತಹ ವ್ಯಕ್ತಿ, ಅಪರೋಕ್ಷ ಜ್ಞಾನವನ್ನು ಪಡೆದು ಅಸಂಪ್ರಜ್ಞಾತ ಸಮಾಧಿಯನ್ನು ಹೊಂದಿದಂತಹ ವ್ಯಕ್ತಿ ಇದನ್ನ ಮತ್ತೆ ದೇಹವನ್ನ ಅವನು ಪಡೆಯೋದಿಲ್ಲ. ಒಮ್ಮೆ ಅಸಂಪ್ರಜ್ಞಾತ ಸಮಾಧಿಯನ್ನು ಹೊಂದಿದ ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿ ಅಸಂಪ್ರಜ್ಞಾತ ಸಮಾಧಿಸ್ಥನಾದ ಅಂದರೆ ಪುನರ್ನ ಭಜತೆ, ಮತ್ತೆ ಈ ದೇಹವನ್ನು ಪಡೆಯೋದಿಲ್ಲ. ಅಂದ್ರೆ ಅಸಂಪ್ರಜ್ಞಾತ ಸಮಾಧಿಸ್ಥನಾದ ಅಂದ್ರೆ ಸತ್ತೇ ಹೋಗೋದು, ದೇಹ ಬಿಟ್ಟೇ ಬಿಡ್ತಾನೆ, ಹೊರಗೆ ಬರುವಾಗ ಬದುಕಿರೋದೇ ಇಲ್ಲ ಅಂತ ಅರ್ಥವಾಗತ್ತೆ. ಹಾಗಲ್ಲ. ಯಾಕೆಂದ್ರೆ ಅಸಂಪ್ರಜ್ಞಾತ ಸಮಾಧಿಸ್ಥರಾದವರು ಮತ್ತೆ ಎಚ್ಚರ ಆಗಿ ಮತ್ತೆ ತಮ್ಮ ಪಾಠ ಪ್ರವಚನಾದಿಗಳನ್ನು ಮಾಡಬಹುದು, ಧ್ಯಾನ ಮಾಡಬಹುದು, ಸಂಪ್ರಜ್ಞಾತ ಸಮಾಧಿಯಲ್ಲಿ ಬರಬಹುದು, ಮತ್ತೆ ಅಸಂಪ್ರಜ್ಞಾತ ಸಮಾಧಿಗೆ ಹೋಗಬಹುದು. ಅವರು ಅಸಂಪ್ರಜ್ಞಾತ ಸಮಾಧಿಗೆ ಒಮ್ಮೆ ಹೋದ ಮೇಲೆ ಮತ್ತೆ ಈ ದೇಹವನ್ನ ಪಡೆಯೋದೇ ಇಲ್ಲ ಅಂತಿಲ್ಲ. ಇದೇ ದೇಹದೊಳಗೆ ಮುಂದುವರಿಯಬಹುದು, ಹೊಸ ದೇಹವನ್ನೂ ಪಡೆಯಬಹುದು, ಎಲ್ಲದಕ್ಕೂ ಅವಕಾಶ ಇದೆ. ಆದ್ರೆ ಭಾಗವತ ಹೇಳುತ್ತದೆ ಪುನರ್ನ ಭಜತೆ ಪ್ರತಿಬುದ್ಧವತ್. ಎಚ್ಚರ ಹೊಂದಿದ ವ್ಯಕ್ತಿ ಸ್ವಪ್ನದಲ್ಲಿ ತಾನು ಅನುಭವಿಸಿದ ದೇಹಗಳನ್ನು ಹೇಗೆ ಮತ್ತೆ ಪಡೆಯೋದಿಲ್ಲವೋ ಹಾಗೆ ಒಮ್ಮೆ ಜ್ಞಾನವನ್ನು ಪಡೆದ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವ ವ್ಯಕ್ತಿ ಪುನಃ ದೇಹವನ್ನು ಪಡೆಯೋದೇ ಇಲ್ಲ ಅಂತ ಭಾಗವತ ಹೇಳುತ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳಿದರು, ದೇಹವನ್ನು ಪಡೆಯೋದಿಲ್ಲ ಅಂತ ಅರ್ಥ ಅಲ್ಲ, ದೇಹ ಇರಬಹುದು, ಹೊಸ ದೇಹವನ್ನು ಪಡೆಯಬಹುದು. ಆದರೆ ಇದ್ದ ದೇಹದ ಮೇಲಾಗಲಿ ಹೊಸದಾಗಿ ಬಂದ ದೇಹದ ಮೇಲಾಗಲಿ ಅಭಿಮಾನ ಇರೋದಿಲ್ಲ, ಅದರ ಬಗ್ಗೆ ಆದರ ಇರೋದಿಲ್ಲ. ಒಳ್ಳೆ ಅಂಥ ದೇಹ ಬಹಳ ಚೆನ್ನಾಗಿದೆ ಅಂತ ಅಖಂಡವಾಗಿ ಕನ್ನಡಿ ಮುಂದೆ ನಿಂತು ಬಿಟ್ಟಿರ್ತಾರೆ.
ಇರಲಿ, ಅದರ ವರ್ಣನೆ ಎಲ್ಲ ಬೇಡ, ಸುಮ್ಮನೆ ಯಾಕೆ, ನಿಮಗೆಲ್ಲ ಗೊತ್ತೇ ಇದೆ. ಏನು ಹೇಳು, ದೇಹದ ಮೇಲೆ ಅಭಿಮಾನ ಇರಬಾರ್ದು. ಕೂದಲೇ ಇರೋದಿಲ್ಲ. ದೇವರು ವೈರಾಗ್ಯ ಬರಲಿ ಅಂತ ಅನ್ನೋದಕ್ಕೆ ಎಲ್ಲ ಕೂದಲು ಕಸ್ಕೊಂಡಿರ್ತಾನೆ. ಇಷ್ಟಾದರೂ ವೈರಾಗ್ಯ ಬಂದಿರೋದ್ರೆ ಎಲ್ಲೋ ಒಂದು ಕೂದಲು ಇರ್ತದೆ, ಅದನ್ನೇ ಇಲ್ಲಿಂದ ಇಲ್ಲಿ ತಂದು ಹಿಡ್ಕೊಂಡು ಏನು ದೇಹಾಭಿಮಾನ ಇರೋದಿಲ್ಲ. ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ. ಹೀಗೆ ಅಸಂಪ್ರಜ್ಞಾತ ಸಮಾಧಿಸ್ಥರಿಗೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಒಮ್ಮೆ ಅಸಂಪ್ರಜ್ಞಾತ ಸಮಾಧಿಯನ್ನು ಪಡೆದವರು, ಅರ್ಥಾತ್ ಅಪರೋಕ್ಷ ಜ್ಞಾನಿಗಳು ಅಂತ ಯಾರಿದ್ದಾರೆ ಅವರಿಗೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗ ಮಾತ್ರ ಅಲ್ಲ, ಅವರು ಜ್ಞಾನಿಗಳು ಅಂತಾದರೆ ಸಾಕು, ಅಪರೋಕ್ಷ ಜ್ಞಾನಿಗಳಾದರೆ ಸಾಕು. ಅಸಂಪ್ರಜ್ಞಾತ ಸಮಾಧಿಯಲ್ಲಂತೂ ಎಚ್ಚರಣೆ ಇರೋದಿಲ್ಲ ಅವರಿಗೆ, ದೇವರನ್ನು ಬಿಟ್ಟರೆ ಬೇರೆ ಕಾಣಿಸೋದೇ ಇಲ್ಲ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಅಥವಾ ಸಾಮಾನ್ಯವಾಗಿ ಅವರು ಓಡಾಡಿಕೊಂಡಿದ್ದಾಗಲೂ ಕೂಡ ಅಪರೋಕ್ಷ ಜ್ಞಾನಿಗಳಿಗೆ ಉಳಿದವರಿಗೆ ಇದ್ದಂತೆ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ. ಅಭಿಮಾನ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರತು ದೇಹನೇ ಇರೋದಿಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಪ್ರಮಾಣ ಕೊಡ್ತಾರೆ. ಆದರೋ ಭಜನಂ ಭಕ್ತಿರ್ ಬಹುಮಾನಂಚ ಸೇವನಂ ಪರ್ಯಾಯ ವಾಚಕ ಸರ್ವೇ ಸ್ಮೃತಿಸ್ತಜ್ಜನ್ಮ ಕರ್ಮಚ ಇತಿ ಶಬ್ದ ನಿರ್ಣಯ. ಭಜನ ಅನ್ನೋ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ. ಆದರ ಭಗವಂತ ಒಂದು ಗೌರವ, ಭಜಿಸೋದು ಅಂದರೆ ಆದರ ಮಾಡೋದು, ಗೌರವ. ಭಕ್ತಿ, ಬಹುಮಾನ, ಇವೆಲ್ಲ ಪರ್ಯಾಯ ಶಬ್ದ. ಸೇವನ, ಹಾಗಾದ್ರೆ ಆದರ, ಭಜನ, ಭಕ್ತಿ, ಬಹುಮಾನ, ಸೇವನ ಅನ್ನುವುದು ಪರ್ಯಾಯವಾಚಕವಾದದ್ದರಿಂದ ಇಲ್ಲಿರುವ ಭಜನ ಅನ್ನುವ ಶಬ್ದಕ್ಕೆ ಆದರ ಅಂತ ಅರ್ಥ. ದೇಹದ ಬಗ್ಗೆ ಆದರ ಇರೋದಿಲ್ಲ. ಏನೋ ಇದೆ, ಕೆಲಸಕ್ಕೆ ಅಷ್ಟು ಉಪಯೋಗಿಸೋದು ಅಂತ ಇಷ್ಟೇ ಇರ್ತದೆ ಹೊರತು ಅದರ ಬಗ್ಗೆ ವಿಶೇಷ ಆದರ ಇರೋದಿಲ್ಲ. ಇನ್ ಕೆಲವು ಕಡೆಗೆ ಭಜನ ಅನ್ನುವುದಕ್ಕೆ ಸ್ಮೃತಿ, ಸ್ಮರಣೆ ಅಂತೂ ಅರ್ಥ ಇದೆ. ಭಗವಂತನ ಸ್ಮರಣ, ಅದನ್ನು ಭಜನ ಅಂತ ಕರೀತಾರೆ. ಹರಿಭಜನೆ ಮಾಡುವುದು ಅಂದರೆ ಹರಿಸ್ಮರಣೆ ಮಾಡುವುದು ಅಂತೂ ಅರ್ಥ ಇದೆ. ಸೇವೆ ಮಾಡುವುದು, ದೇವರಲ್ಲಿ ಆದರ ತೋರುವುದು ಅಂತ ಒಂದು ಅರ್ಥ, ಸ್ಮರಣೆ ಅಂತ ಮತ್ತೊಂದು ಅರ್ಥ. ತಜ್ಜನ್ಮ ಕರ್ಮ ಚ, ತಜ್ಜನ್ಮ ಕರ್ಮ ಅಂದ್ರೆ ಹರಿಸ್ಮರಣೆಯಿಂದ ಹುಟ್ಟಿದ, ಅರ್ಥಾತ್ ಹರಿಸ್ಮರಣ ಪೂರ್ವಕವಾಗಿ ಮಾಡುವ ಕರ್ಮಗಳಿವೆಯಲ್ಲ, ಹರಿ ಅನುಸಂಧಾನ ಪೂರ್ವಕವಾಗಿ ಹರಿಸ್ಮರಣ ಪೂರ್ವಕವಾಗಿ ಮಾಡುವ ಕರ್ಮಗಳು, ಅದನ್ನು ಭಜನ ಅಂತ ಕರೀತಾರೆ. ತಸ್ಯಾಹ ಸಕಾಶ ಜನ್ಮ ಯಸ್ಯ ತಜ್ಜನ್ಮ ತಜ್ಜನ್ಮ ಚ ತತ್ಕರ್ಮ ಚ ತಜ್ಜನ್ಮ ಕರ್ಮ ಅಂದರೆ ಹರಿಸ್ಮರಣ ಪೂರ್ವಕವಾಗಿ ಮಾಡುವ ಕರ್ಮಗಳು, ಅದನ್ನು ಭಜನ ಅಂತ ಕರೀತಾರೆ. ಈಗ ಈ ಪ್ರವಚನ ಮಾಡ್ತಾ ಇದ್ದೇವೆ, ನೀವೆಲ್ಲ ಶ್ರವಣ ಮಾಡ್ತಾ ಇದ್ದೀರಿ, ಇದನ್ನು ಭಜನ ಅಂತ ಕರೀಬಹುದು. ಹರಿಸ್ಮರಣ ಪೂರ್ವಕವಾಗಿ ಮಾಡಿದರೆ ಭಗವಂತನ ಅನುಸಂಧಾನವನ್ನ ಮಾಡ್ತಾ ದೇವರೇ ಮಾಡಿಸ್ತಾ ಇದ್ದಾನೆ, ಇದರಿಂದ ದೇವರು ಪ್ರೀತನಾಗಲಿ ಅಂತ ನಾವು ಪ್ರವಚನ ಮಾಡಿದರೆ, ನೀವು ಕೇಳಿದರೆ ಇದೊಂದು ಭಜನೆಯೇ. ದೇವರ ಹಾಡುಗಳನ್ನು ಹೇಳೋದು ಒಂದು ಭಜನೆಯೇ. ಹರಿಸ್ಮರಣೆ ಪೂರ್ವಕವಾಗಿ ಮಾಡಿದರೆ ಅದು ಭಜನ. ತಜ್ಜನ್ಮ ಕರ್ಮಚ, ಹರಿಸ್ಮರಣೆಯಿಂದ ಬಂದ ಕರ್ಮವಾಗಿರಬೇಕು, ಅಂದರೆ ಅದು ಭಜನವಾಗ್ತದೆ. ಇದು ಒಂದು ಭಜನ ಶಬ್ದದ ಅರ್ಥ ಇದೆ. ಇಲ್ಲಿ ಅದು ಅಲ್ಲ, ಇಲ್ಲಿ ಮಾತ್ರ ಭಜನ ಅನ್ನುವ ಶಬ್ದಕ್ಕೆ ಆದರ ಅಂತ ಅರ್ಥ. ಅಹಂ ಯೋಗಸ್ಯ ಸಾಂಖ್ಯಸ್ಯ ಇದೆ ಹೌದಲ್ಲ. ಮೈತದುಕ್ತಂ ವೋ ವಿಪ್ರಾಹ ಗುಹ್ಯಂ ಯತ್ ಸಾಂಖ್ಯಯೋಗಯೋ ಜಾನೀತಮಾಗತಂ ಯಜ್ಞಂ ಯುಷ್ಮದ್ಧರ್ಮ ವಿವಕ್ಷಯ. ನೋಡಪ್ಪ ಅಲ್ಲ, ನೋಡಿಯಪ್ಪ ಸನಕಾದಿಗಳೇ, ಸಾಂಖ್ಯಯೋಗಯೋ, ಸಾಂಖ್ಯಶಾಸ್ತ್ರ ಮತ್ತು ಯೋಗಶಾಸ್ತ್ರದಲ್ಲಿ ಏನು ಗುಹ್ಯವಾದ ವಿಷಯ ಇತ್ತೋ ಅದನ್ನು ನಾನು ನಿಮಗೆಲ್ಲ ಹೇಳಿದ್ದೇನೆ, ಏನೇನು ಉಳಿಸಿಲ್ಲ. ಇಷ್ಟೇ ಇರೋದು ಎಲ್ಲ ಸಾಂಖ್ಯಶಾಸ್ತ್ರ. ಅಂದ್ರೆ ಈ ಸಾಂಖ್ಯಶಾಸ್ತ್ರ ಅಲ್ಲ, ಪ್ರಸಿದ್ಧವಾದದ್ದು ಸಾಕ್ಷಾತ್ ನಾರಾಯಣನಿಂದ ಕಪಿಲನಾಮಕ ಪರಮಾತ್ಮನಿಂದ ಹೇಳಿದ ಸಾಂಖ್ಯಶಾಸ್ತ್ರ ಏನಿದೆ, ದತ್ತಾತ್ರೇಯ ರೂಪಿಯಾದ ಪರಮಾತ್ಮನಿಂದ ಉಪದಿಷ್ಟವಾದ ಯೋಗಶಾಸ್ತ್ರ ಇದೆ. ಆ ಶುದ್ಧವಾದ ಯೋಗಶಾಸ್ತ್ರ ಹಾಗೂ ಸಾಂಖ್ಯಶಾಸ್ತ್ರಗಳಲ್ಲಿ ಹೇಳಿದ ರಹಸ್ಯ ಇಷ್ಟೇ. ಭಗವಂತನ ಸ್ವಾತಂತ್ರ್ಯ, ಸರ್ವರೂಪಗಳಲ್ಲಿ ಅಭೇದ, ಸರ್ವಕರ್ತೃತ್ವ, ಸರ್ವಪ್ರೇರಕತ್ವ, ಸರ್ವಸ್ವಾಮಿತ್ವಗಳನ್ನು ತಿಳಿದು ದೇಹಾಭಿಮಾನವನ್ನು ಬಿಟ್ಟು ವಿಹಿತ ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡಬೇಕು, ಅದನ್ನು ಭಗವಂತನಲ್ಲಿ ಅರ್ಪಣೆ ಮಾಡಬೇಕು. ಕ್ರಮೇಣ ವೈರಾಗ್ಯದಿಂದ, ಗುರುಗಳ ಉಪದೇಶದಿಂದ ಜ್ಞಾನವನ್ನು ಬೆಳೆಸಿಕೊಂಡು ಕೊನೆಗೊಮ್ಮೆ ಅಪರೋಕ್ಷ ಜ್ಞಾನವನ್ನು ಪಡೆದು ಎಲ್ಲ ದೇಹಾಭಿಮಾನಾದಿಗಳನ್ನು ಪರಿತ್ಯಾಗ ಮಾಡಿ ಭಗವಂತನ ಧ್ಯಾನದಲ್ಲಿ ಆಸಕ್ತನಾಗಿ ಪ್ರಾರಬ್ಧ ಕರ್ಮಗಳ ಭೋಗವನ್ನು ಮಾಡಿ ಮೋಕ್ಷವನ್ನು ಹೊಂದುವುದು. ಇದೇ ಸಾಂಖ್ಯ ಯೋಗಶಾಸ್ತ್ರಗಳ ಸಾರ. ಇಷ್ಟು ನಿಮಗೆ ಹೇಳಿದ್ದೇನೆ, ಕೇಳಿ. ಮತ್ತು ನಾನು ಯಾರೋ ಏನೋ ಹೇಳಿದೆ, ಒಂದು ಪಕ್ಷಿ ಬಂತು ಹಾರಿ ಹೋಯಿತು ಅಂತ ತಿಳ್ಕೋಬೇಡಿ. ಮೊದಲೇ ಹೇಳಿನಿ ನಿಮಗೆ, ನಾನು ಯಾರು ಅಂತ ನಿಮಗೆ ಗೊತ್ತಾಗಿದೆ. ಬ್ರಹ್ಮದೇವರ ನಮಸ್ಕಾರ ಮಾಡಿದ್ದರಿಂದಲೇ ನಾನು ವಿಷ್ಣು ಅಂತ ಗೊತ್ತಾಗಿದೆ.
ಇನ್ನೊಮ್ಮೆ ತಿಳ್ಕೊಳ್ಳಿ, ಜಾನೀತ ಮಾ ಆಗತಂ ಯಜ್ಞಂ ಯುಷ್ಮದ್ ಧರ್ಮ ವಿವಕ್ಷಯ. ನಿಮಗೆ ಧರ್ಮೋಪದೇಶ ಮಾಡಬೇಕು ಅಂತ ಬಂದ ಯಜ್ಞನಾಮಕನಾದ ವಿಷ್ಣುವೇ ನಾನು. ಯಜ್ಞೋ ವೈ ವಿಷ್ಣು, ಯಜ್ಞ ಅಂದ್ರೆ ವಿಷ್ಣು. ನಿಮಗೆ ಉಪದೇಶ ಮಾಡುವುದಕ್ಕೆ ಬಂದ ವಿಷ್ಣುವೇ ನಾನು, ಸಾಮಾನ್ಯ ಪಕ್ಷಿ ಅಲ್ಲ ಅಂತ ತಿಳಿಯಿರಿ. ಅಹಂ ಯೋಗಸ್ಯ ಸಾಂಖ್ಯಸ್ಯ ಸತ್ಯಸ್ಯ ರಥಸ್ಯ ತೇಜಸಃ ಪರಾಯಣಂ ದ್ವಿಜಶ್ರೇಷ್ಠ ಶ್ರಿಯ ಕೀರ್ತೆ ದಮಸ್ಯ ಚ. ಯೋಗ ಅಂದ್ರೆ ಕರ್ಮಯೋಗ, ಸಾಂಖ್ಯ ಜ್ಞಾನಯೋಗ, ಅಥವಾ ಯೋಗಶಾಸ್ತ್ರ ಸಾಂಖ್ಯಶಾಸ್ತ್ರ, ಇವುಗಳಿಗೆ ಪರಾಯಣ ಆಶ್ರಯ ನಾನೇ. ನನ್ನಿಂದಲೇ ಆ ಶಾಸ್ತ್ರಗಳು ಪ್ರವೃತ್ತವಾದದ್ದು. ಕರ್ಮಯೋಗಿಗಳು ಕರ್ಮ ಮಾಡುವುದು ಜನಕಾದಿಗಳು, ಜ್ಞಾನಯೋಗಿಗಳು ಜ್ಞಾನವನ್ನು ಅನುಷ್ಠಾನ ಮಾಡುವುದು ನಿಮ್ಮಂಥವರೆಲ್ಲ ಸನಕಾದಿಗಳು, ಅದು ನನ್ನ ಪ್ರೇರಣೆಯಿಂದಲೇ. ಭಕ್ತಿಯೋಗಿಗಳಾದ ದೇವತೆಗಳು ಭಕ್ತಿಯನ್ನು ಮಾಡುವುದು ನನ್ನಿಂದಲೇ. ಸತ್ಯ, ಸರಿಯಾದ ತಿಳುವಳಿಕೆ ಜನರಿಗಿದೆ ಅಂದರೆ ಎಷ್ಟೋ ಜನರಿಗೆ ಅದು ನನ್ನ ಅನುಗ್ರಹದಿಂದಲೇ. ಎಷ್ಟು ಜನರಿಗೆ ಮಿಥ್ಯಾಜ್ಞಾನ ಇದೆ, ಸತ್ಯ ಯಥಾರ್ಥ ಜ್ಞಾನ ಇರೋದು ಬಹಳ ಕಡಿಮೆ ಜನರಿಗೆ. ಯಾಕೆ ಅಂದರೆ ಅವರವರ ಪೂರ್ವಕರ್ಮಾನುಸಾರೇಣ ನಾನೇ ಅದನ್ನು ಕೊಡ್ತೇನೆ. ಸತ್ಯ, ರಥ, ತಿಳಿದುಕೊಂಡಿರಬಹುದು ಯಥಾರ್ಥವಾಗಿ, ಸುಳ್ಳು ಮಾತಾಡ್ತಾರೆ. ತಿಳಿದುಕೊಂಡಂತೆ ಕೆಲಸ ಮಾಡೋದಿಲ್ಲ, ತಿಳಿದುಕೊಂಡಂತೆ ಮಾತಾಡೋದಿಲ್ಲ. ಏನು ತಿಳಿದಿರ್ತಾರೋ ಅದೇ ರೀತಿಯ ಮಾತುಗಳನ್ನು ಆಡುವಂತೆ, ಅದೇ ರೀತಿಯ ಕೃತಿಯನ್ನ ಮಾಡುವಂತೆ ಅವರಲ್ಲಿ ರಥವನ್ನ ಪ್ರೇರಣೆ ಮಾಡುವವನು ನಾನೇ. ರಥ ಅಂದ್ರೆ ಯಥಾರ್ಥ ಜ್ಞಾನಕ್ಕೆ ಅನುಗುಣವಾದ ಭಾಷಣ, ಕೃತಿ. ಉತ್ತಮವಾದ ತೇಜಸ್ಸು, ಬಲ, ಇವುಗಳೆಲ್ಲದಕ್ಕೂ ಸಂಪತ್ತು, ಕೀರ್ತಿ, ಇಂದ್ರಿಯ ನಿಗ್ರಹ, ಇವುಗಳೆಲ್ಲದಕ್ಕೂ ನಾನೇ ಆಶ್ರಯ. ಆದ್ದರಿಂದ ನನ್ನನ್ನೇ ನೀವು ಭಜಿಸಿದರೆ ಅವಶ್ಯವಾಗಿ ದಮವನ್ನ ಪಡೆಯಬಹುದು, ಇಂದ್ರಿಯ ನಿಗ್ರಹವನ್ನು ಪಡೆಯಬಹುದು, ವಿಷಯಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮಾಂ ಭಜಂತಿ ಗುಣ ಸರ್ವೇ ನಿರ್ಗುಣಂ ನಿರಪೇಕ್ಷಕಂ ಸುಹೃದಂ ಪರಮಾತ್ಮಾನಂ ಸಾಮ್ಯ ಸಂಗಾದಯೋ ಗುಣಾ. ಮೇಲ್ನೋಟಕ್ಕೆ ಇಲ್ಲಿ ತಪ್ಪು ಅರ್ಥ ಆಗ್ತದೆ. ನಾನು ನಿರ್ಗುಣ, ನನಗೆ ಯಾವ ಗುಣ ಇಲ್ಲೇ ಇಲ್ಲ, ಆದರೂ ನನ್ನಲ್ಲಿ ಗುಣಗಳಿವೆ. ಗುಣ ಇಲ್ಲ, ಗುಣ ಇವೆ ಅಂದ್ರೆ ಏನರ್ಥ? ಸುಳ್ಳು ಅಂತ ಅರ್ಥ. ಗುಣ ಇಲ್ಲದಿದ್ದರೂ ಗುಣ ಇವೆ ಅಂತ ಜನ ತಪ್ಪು ತಿಳಿದಿದ್ದಾರೆ. ವಸ್ತುತಃ ನಾನು ನಿರ್ಗುಣ ಅಂತ ಹೇಳಿದ ಹಾಗೆ ತೋರ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಅರ್ಥವನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಹಾಗೆಲ್ಲ ಅಲ್ಲ, ಎಷ್ಟು ವಿರುದ್ಧ ಆಗುತ್ತೆ. ಮೇಲಿನ ಶ್ಲೋಕದಲ್ಲೇ ಹೇಳಿದ್ದಾನೆ, ಪರಾಯಣಂ, ಯೋಗ, ಸಾಂಖ್ಯ, ಸತ್ಯ, ರಥ, ಶ್ರೀ, ದಮ, ಕೀರ್ತಿ ಎಲ್ಲದಕ್ಕೂ ನಾನೇ ಮುಖ್ಯ ಆಶ್ರಯ, ಎಲ್ಲದಕ್ಕೆ ನಾನೇ ಪ್ರೇರಕ, ನಾನೇ ಜಾಗೃತಾದ್ಯವಸ್ಥಾ ಪ್ರೇರಕ. ಇಷ್ಟೆಲ್ಲ ಹೇಳ್ಕೊಂಡು ನನ್ನಲ್ಲಿ ಗುಣನೇ ಇಲ್ಲ ಅಂತ ದೇವರು ಹೇಗೆ ಹೇಳ್ತಾನೆ? ಹಾಗಾದ್ರೆ ಇಲ್ಲಿ ನಿರ್ಗುಣ ಅನ್ನುವ ಶಬ್ದದ ಅರ್ಥ ಏನು? ತ್ರಿಗುಣವರ್ಜಿತಂ, ಸತ್ವಗುಣ, ರಜೋಗುಣ, ತಮೋಗುಣಗಳೆಂಬ ಬಂಧಕವಾದ, ದುಷ್ಟವಾದ, ಪ್ರಾಕೃತವಾದ ಏನು ಗುಣಗಳಿವೆ ಅಂತಹ ಪ್ರಕೃತಿ ಇದು ಅವರ ಅಂತ ಕರೆದಿದ್ದಾರೆ. ನೀಚ ಅದು, ಅದರ ಸಂಬಂಧದಿಂದಲೇ ನಮಗೆ ದುಃಖ ಆಗೋದು. ಅಂತಹ ಪ್ರಕೃತಿ ಜಡವಾದದ್ದು, ನೀಚವಾದದ್ದು, ದುಃಖ ಹೇತುವಾದದ್ದೇನುಂಟೋ ಆ ತರಹದ ಸತ್ವರಜಸ್ತಮೋ ಗುಣಗಳಿಂದ ಶೂನ್ಯನಾದವನು ನಾನು. ನಿರಪೇಕ್ಷಕಂ, ಜೀವರಿಂದ ಯಾವುದೇ ಉಪಕಾರದ ಅಪೇಕ್ಷೆ ನನಗಿಲ್ಲ. ಇಂತಹ ನನ್ನನ್ನ ಸರ್ವೇ ಗುಣಾ ಭಜಂತಿ, ಎಲ್ಲ ಗುಣರೂ ಭಜನೆ ಮಾಡ್ತಾರೆ. ಗುಣ ಅಂದ್ರೆ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಯಾಕೆ? ಗುಣ ಅನ್ನುವ ಶಬ್ದಕ್ಕೆ ಅಪ್ರಧಾನ ಅಂತ ಅರ್ಥ ಇದೆ. ಗೌಣ ಅಂತಂತೇವಲ್ಲ, ಅದು ಗುಣ ಎಂಬ ಶಬ್ದದಿಂದಲೇ ಬಂದದ್ದು. ಗುಣ ಅಂದ್ರೆ ಅಪ್ರಧಾನ. ಪ್ರಧಾನನಾದ ಸರ್ವೋತ್ತಮನಾದ ನನ್ನನ್ನ ಗುಣಾ ಅಪ್ರಧಾನರಾದಂತಹ ಸಬಾರ್ಡಿನೇಟ್ಸ್ ಅಂತಂತೇವಲ್ಲ, ಅದು ಗುಣ ಅನ್ನುವ ಶಬ್ದದ ನಿಜವಾದ ಅರ್ಥ. ನನಗೆ ಅಧೀನರಾದ ಪರತಂತ್ರರಾದ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನನ್ನನ್ನು ಭಜನೆ ಮಾಡ್ತಾರೆ, ನನ್ನ ಸೇವೆಯನ್ನ ಮಾಡ್ತಾರೆ. ಹಿಂದೆ ಹೇಳಿದ ಎಲ್ಲ ಅರ್ಥವನ್ನು ತಗೊಳ್ಬಹುದು ಇಲ್ಲಿ ಭಜಂತಿ ಎನ್ನುವುದಕ್ಕೆ. ನನ್ನ ಬಗ್ಗೆ ಆದರವೂ ಇದೆ, ನನ್ನ ಸ್ಮರಣೆಯನ್ನೂ ಮಾಡ್ತಾರೆ, ಸ್ಮರಣಪೂರ್ವಕವಾದ ವಿಹಿತ ಕರ್ಮಗಳನ್ನೂ ಮಾಡ್ತಾರೆ. ಆದರೆ ಅವರು ಮಾಡ್ತಾರೆ ಅಂದ್ರೆ ಅದರಿಂದ ನನಗೆ ಲಾಭ ಇದೆ ಅಂತ ತಿಳ್ಕೋಬೇಡಿ. ನಿರಪೇಕ್ಷಕಂ, ನನಗೆ ಯಾವ ಅಪೇಕ್ಷೆಯೂ ಇಲ್ಲ, ಆದರೂ ಅವರು ಸೇವೆಯನ್ನು ಮಾಡ್ತಾರೆ. ತಮಗೆ ಅಪೇಕ್ಷೆ ಇದ್ದದ್ದಕ್ಕೆ ಮಾಡ್ತಾರೆ ಅಷ್ಟೇ. ಎಂಥವನು ನಾನು? ಸುಹೃದಂ, ಎಲ್ಲರಿಗೂ ಗೆಳೆಯ. ನೋಡಿ, ಹಿಂದಿನ ಶ್ಲೋಕ ಅಲ್ಲ, ಇದೇ ಶ್ಲೋಕದಲ್ಲಿಯೇ ಭಗವಂತನ ಗುಣಗಳನ್ನು ಹೇಳ್ತಾ ಇದ್ದಾರೆ. ಅಂದಮೇಲೆ ನಿರ್ಗುಣ ಅನ್ನುವುದಕ್ಕೆ ನಾವು ಬೇರೆ ಅರ್ಥ ಮಾಡಲೇಬೇಕು ಅನ್ನೋದು ಸ್ಪಷ್ಟ. ಸುಹೃದಂ, ಎಲ್ಲರಿಗೂ ಗೆಳೆಯನಾದ, ಪರಂ ಸರ್ವೋತ್ತಮನಾದ, ಆತ್ಮಾನಂ ಗುಣಪರಿಪೂರ್ಣನಾದಂತಹ ನನ್ನನ್ನ ಅವರು ಭಜನೆ ಮಾಡ್ತಾರೆ. ಗುಣಪರಿಪೂರ್ಣನಾದ ನನ್ನನ್ನ, ಗೆಳೆಯನಾದ ನನ್ನನ್ನು, ಸರ್ವೋತ್ತಮನಾದ ನನ್ನನ್ನು, ನಿರಪೇಕ್ಷನಾದ ಸತ್ವರಜಸ್ತಮೋ ಗುಣಶೂನ್ಯನಾದ ನನ್ನನ್ನು, ಅಪ್ರಧಾನರಾದ ಅಪರಿಪೂರ್ಣ ಗುಣವುಳ್ಳಂತಹ ಉಳಿದೆಲ್ಲ ಬ್ರಹ್ಮಾದಿ ದೇವತೆಗಳು
ಭಜನೆ ಮಾಡ್ತಾರೆ. ಏನು ನಿನ್ನಲ್ಲಿರೋ ಗುಣಗಳು? ಒಂದೆರಡಾದರೂ ಹೇಳು. ಸಾಮ್ಯ ಸಂಗಾದಯೋ ಗುಣಾ. ಸಾಮ್ಯ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇ ಚ ಪಂಡಿತಾ ಸಮದರ್ಶಿನಃ. ವಿದ್ಯಾವಿನಯ ಸಂಪನ್ನರಾದ ಬ್ರಾಹ್ಮಣರಾಗಲಿ, ನಾಯಿಯಾಗಲಿ, ಚಂಡಾಲ ಆಗಲಿ, ಎಲ್ಲರಲ್ಲಿಯೂ ಇರುವ ಭಗವಂತ ಏಕಪ್ರಕಾರವಾಗಿ ಸಮಾನವಾಗಿದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆ ಭಗವಂತನ ರೂಪಗಳಲ್ಲಿ ಯಾವುದೇ ತರಹದ ವೈಷಮ್ಯ ಇಲ್ಲ, ಎಲ್ಲವೂ ಗುಣಪರಿಪೂರ್ಣ, ಎಲ್ಲವೂ ದೋಷ ದೂರ, ಸಮಾನವಾಗಿದ್ದಾನೆ ಭಗವಂತ. ಅದರಂತೆ ಅಸಂಗ, ಯಾವುದೇ ತರಹದ ಸಂಘ ಭಗವಂತನಿಗೆ ಇಲ್ಲ. ಅವನು ಎಲ್ಲಿ ಹೋದರೂ ಸರಿ, ಹೇಗೆ ಆಕಾಶಕ್ಕೆ ವಾಯುವಿಗೆ ಯಾವುದೇ ವಿಧವಾದ ಪದಾರ್ಥಗಳ ಲೇಪ ಆಗೋದಿಲ್ಲವೋ, ಭಗವಂತನಿಗೂ ಕೂಡ ಸರ್ವತ್ರ ವ್ಯಾಪ್ತನಾದರೂ ಯಾವ ಪದಾರ್ಥಗಳಿಂದ ಯಾವುದೇ ಲೇಪ ಇಲ್ಲ, ಅಸಂಗನಾಗಿದ್ದಾನೆ. ಹೀಗೆ ಸಾಮ್ಯ ಹಾಗೂ ಅಸಂಗ ಮೊದಲಾದಂತಹ ಗುಣಗಳನ್ನು ನಾವು ಭಗವಂತನಲ್ಲಿ ತಿಳಿಯಬೇಕು ಅಂತ ಹೇಳ್ತಾರೆ. ಇತಿತೇಚ್ಛಿನ್ನ ಸಂದೇಹ ಮುನಯ ಸ್ವನಕಾದಯ ಸಭಾಗಯಿತ್ವ ಪರಯ ಭಕ್ತ್ಯಾ ಗಣತ ಸಂಸ್ತವೈಹಿ. ಈ ರೀತಿಯಾಗಿ ಉಪದೇಶವನ್ನು ಪಡೆದು ಪರಮಭಕ್ತಿಯಿಂದ ನನ್ನನ್ನು ವಿಶೇಷವಾಗಿ ಅವರು ಸೇವೆಯನ್ನು ಮಾಡಿ, ಪೂಜೆಯನ್ನು ಮಾಡಿ, ಸ್ತೋತ್ರವನ್ನು ಮಾಡಿದ್ದಾರೆ. ತೈರಹಂ ಪೂಜಿತ ಸಮ್ಯಕ್ ಸಂಸ್ತುತ ಪರಮರ್ಷಿಭಿ ಪ್ರತೀಯಾಯ ಸ್ವಕಂ ಧಾಮಂ ಪಶ್ಯತಃ ಪರಮೇಷ್ಠಿನಃ. ಅವರಿಂದ ಸ್ತುತನಾಗಿ ಬ್ರಹ್ಮದೇವರು ನನ್ನನ್ನು ನೋಡ್ತಾ ನೋಡ್ತಾ ದರ್ಶನ ಮಾಡ್ತಾ ಇರುವಾಗಲೇನೆ ನಾನು ವೈಕುಂಠವನ್ನು ಕುರಿತು ನಾನು ಹೊರಟು ಹಂಸರೂಪದಿಂದ ನಾನು ಮತ್ತೆ ಮೂಲ ರೂಪಕ್ಕೆ ನಾನು ಸೇರಿದೆ ಎಂಬುದಾಗಿ ಭಗವಂತ ತಿಳಿಸ್ತಾನೆ. ಶ್ರೀಕೃಷ್ಣ.